सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवगे मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः अशेषवाग्जाड्यमलापहन्त्री नवं नवं स्फट्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदनी च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् श्रद्धां भागवते शास्त्रे निन्दामन्यत्र चापि मनोवाक्कायदण्डं सत्यं शमदमावपि ಸ್ವಸ್ತಿ. ಭಾಗವತದ ಧರ್ಮಗಳನ್ನು ಪ್ರಬುದ್ಧ ಎನ್ನುವರು ನಿಮಿರಾಜನಿಗೆ ಉಪದೇಶ ಮಾಡ್ತಾ, ನಿಮಿರಾಜ ಅಜ್ಞಾನಿಗಳು ಮಂದಬುದ್ಧಿ ಉಳ್ಳವರು, ಭಗವಂತ ನಮ್ಮನ್ನೇನು ಈ ಸಂಸಾರದಲ್ಲಿ ಹಾಕಿದ್ದಾನೆ, ಈ ಸಂಸಾರದಿಂದ ಬಿಡುಗಡೆ ಹೇಗೆ ಹೊಂದಬೇಕು, ದೇವರ ಇಚ್ಛಾಶಕ್ತಿ ಇದೆ, ನಾವು ಸಂಸಾರದ ಬಂಧನದಲ್ಲಿ ಸಿಲುಕಿದ್ದೇವೆ, ಅವನು ಪ್ರಸನ್ನನಾಗಿ ನಮ್ಮನ್ನು ಈ ಸಂಸಾರದಿಂದ ಹೊರಗಡೆಗೆ ಹಾಕಬೇಕು, ಅದು ಹೇಗೆ ಸಾಧ್ಯ ಅಂತ ಕೇಳಿದ್ದಕ್ಕೆ ಕೆಲವು ಧರ್ಮಗಳನ್ನು, ಅರ್ಥಾತ್ ಆಚರಣೆ ಯಾವುದನ್ನು ನಾವು ಮಾಡಿದರೆ ದೇವರು ನಮ್ಮ ಮೇಲೆ ಪ್ರಸನ್ನನಾಗ್ತಾನೋ ಅವುಗಳನ್ನು ತಿಳಿಸ್ತಾ ಶಾಸ್ತ್ರದಲ್ಲಿ ವಿಶ್ವಾಸ ಇಡಬೇಕು ಅಂತ ನಿನ್ನೆ ದಿವಸ ಕೊನೆಯ ಮಾತು ಕೇಳಿದೆವು ನಾವು. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ, ವಿಶ್ವಾಸ ಇಡದೇ ಇದ್ದವರ ಸ್ಥಿತಿ ಏನಾಯಿತು, ಉದಾಸೀನ ಮಾಡಿದವರ ಸ್ಥಿತಿ ಏನು, ವಿಶ್ವಾಸ ಇಟ್ಟವರಿಗೆ ಭಗವಂತ ಕೊಟ್ಟ ಫಲ ಏನು. ನಹುಷರಾಜನ ಕಥೆಯಿಂದ ಅವಿಶ್ವಾಸ ಮಾಡಿದ್ದಕ್ಕೆ ಸರ್ಪಯೋನಿಯಲ್ಲಿ ಹುಟ್ಟಬೇಕಾದರೆ ಒಂದು ವೇಳೆ ಶಾಸ್ತ್ರ ಪ್ರಮಾಣ ಆಗಿದ್ದರೂ ಆಗಿರಬಹುದು ಅನ್ನುವ ಉದಾಸೀನ ಭಾವ ಅಥವಾ ಸಂಶಯ ಭಾವವನ್ನು ತಾಳಿದ್ದಕ್ಕೆ ಚಕ್ಷುಹೀನನಾದ, ಕಣ್ಣು ಕಳೆದುಕೊಂಡ. ದೃಪದ ರಾಜ ಶಾಸ್ತ್ರದಲ್ಲಿ ಹೇಳಿದ, ವೇದದಲ್ಲಿ ಹೇಳಿದ್ದೆಲ್ಲ ಸತ್ಯ ಅಂತನ್ನುವುದಕ್ಕೆ
ಪಾಂಡವರಂತಹ ಅಳಿಯಂದರನ್ನು ಪಡೆದ ಶ್ರೀಮದಾಚಾರ್ಯರು ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಎಂಬುವ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಶ್ರದ್ಧೆ ಅಂದರೆ ಏನು, ವಿಶ್ವಾಸ ಅಂದರೆ ಏನು? ಶ್ರದ್ಧಾ ಅನ್ನುವ ಶಬ್ದಕ್ಕೆ ನಾವು ಪರ್ಯಾಯ ಶಬ್ದವಾಗಿ ವಿಶ್ವಾಸ ಅಂತ ಹೇಳ್ತಿರ್ತೇವೆ. ಶ್ರೀಮದಾಚಾರ್ಯರು ಶ್ರದ್ಧಾ ಅಂದರೆ ಎರಡು ರೀತಿಯಲ್ಲಿದೆ ಅಂತ. ಏನು ಅಂದರೆ ಇಲ್ಲಿ ಹೇಳಿದ್ದೆಲ್ಲವೂ ಸತ್ಯ ಅಂತ ಒಂದು ರೀತಿಯ ಶ್ರದ್ಧೆ ಅಂತ. ಎರಡನೇದ್ದೇನು ಅಂದರೆ ಇದರಿಂದ ನನಗೆ ಲಾಭ ಇದೆ ಅಂತ ತಿಳಿದುಕೊಳ್ಳೋದು ಮತ್ತೊಂದಂತ. ಅತ್ರೋಕ್ತಮಸ್ತೀತ್ಯೇಕ ಮಮಾತ್ರ ಪ್ರಯೋಜನಮಸ್ತೀತ್ಯನ್ಯ. ಶಾಸ್ತ್ರದಲ್ಲಿ ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಳ್ಳೋದು ಒಂದು ರೀತಿಯ ಶ್ರದ್ಧೆ. ಆದರೆ ಶಾಸ್ತ್ರದಲ್ಲಿ ಹೇಳಿದ ಫಲಗಳೆಲ್ಲ ನಮಗಾಗತ್ತೆ ಅಂತ ತಿಳಿದುಕೊಳ್ಳೋದು ಮತ್ತೊಂದು. ಅಥವಾ ಈ ಶಾಸ್ತ್ರದಿಂದ ನನಗೆ ಪ್ರಯೋಜನ ಇದೆ, ಇದನ್ನು ಓದ್ತೀನಿ, ಏನೋ ಪುಣ್ಯ ಬರುತ್ತೆ, ಒಳ್ಳೆಯದಾಗತ್ತೆ, ಏನು ನಮಗಾಗಿಲ್ಲ ಕೆಲಸಗಳೆಲ್ಲ ಆಗತ್ತೆ, ಹೀಗೆ ಕೆಲಸಗಳಾಗುವ ಪ್ರಯೋಜನಕ್ಕೆ ಮಾತ್ರ ಇಟ್ಟುಕೊಂಡಿರುವಂತಹದ್ದು ಕೆಲವು ವಿಶ್ವಾಸ. ಪ್ರಯೋಜನ ಆಗಲಿ ಬಿಡಲಿ, ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯ, ಇಷ್ಟು ತಿಳ್ಕೊಳ್ಳೋದು ಮತ್ತೊಂದು ವಿಶ್ವಾಸ ಅಂತ. ಇವರು ಎರಡರಲ್ಲಿ ಯಾವುದನ್ನು ಮಾಡಬೇಕು ಅಂತ ಕೇಳಿದರೆ ಶ್ರೀಮದಾಚಾರ್ಯರು ಎರಡು ಬೇರೆ ಅಧಿಕಾರಿಗಳನ್ನು ಹೇಳ್ತಾರೆ. ಗೃಹಸ್ಥಾಶ್ರಮಿಗಳು ಇದರಲ್ಲಿ ಹೇಳಿದ ಸ್ವರ್ಗ ನರಕ ಪುಣ್ಯಪಾಪಗಳು ನಮ್ಮ ಕಣ್ಣಿಗೆ ಕಾಣದೇ ಇರುವ, ನಮ್ಮ ಶಕ್ತಿಗೂ ಮೀರಿದ ಕೆಲವು ಶಕ್ತಿಗಳು ಕೆಲಸ ಮಾಡ್ತದೆ, ಭಗವಂತನಿದ್ದಾನೆ ಅಂತ ತಿಳಿದುಕೊಳ್ಬೇಕು ಗೃಹಸ್ಥಾಶ್ರಮಿಗಳು ಮೊದಲನೇದು. ಎರಡನೇದನ್ನು ತಿಳ್ಕೊಳ್ಬೇಕಂತೆ, ಇದರಿಂದ ನನಗೆ ಪ್ರಯೋಜನ ಇದೆ ಅಂತ. ಸನ್ಯಾಸಿಗಳು ಮಾತ್ರ ಎರಡನೇದನ್ನು ತಿಳ್ಕೊಳ್ಬಾರ್ದಂತೆ, ನನಗೆ ಶಾಸ್ತ್ರದಿಂದ ಪ್ರಯೋಜನ ಆಗಲಿ ಅಂತ ಅನ್ನಬಾರದಂತೆ. ಮತ್ತೆ ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯ, ಶಾಸ್ತ್ರವನ್ನು ನನ್ನ ಪ್ರಯೋಜನಕ್ಕಾಗಿ ಉಪಯೋಗ ಮಾಡಿಕೊಳ್ಳಬಾರದಂತೆ. ತತ್ರ ಪ್ರಥಮ ಯತೇರಪಿ ಕಲಾಸು ಕಾರ್ಯ ನ ದ್ವಿತೀಯ ಪ್ರಯೋಜನಾಭಾವಾತ್. ಸಂಗೀತ ಶಾಸ್ತ್ರ ಇದೆ ಅಂತ ಇಟ್ಕೊಳ್ಳೋಣ. ಶಾಸ್ತ್ರ ಅಂದಾಗ ಎಲ್ಲ ಶಾಸ್ತ್ರ, ಸಂಗೀತ ಶಾಸ್ತ್ರ ಇದೆ, ವಾಣಿಜ್ಯ ಶಾಸ್ತ್ರ ಇದೆ. ಈ ಶಾಸ್ತ್ರಗಳಲ್ಲಿ ಇದ್ದದ್ದು ಸತ್ಯ ಅಂತ ತಿಳಿದುಕೊಳ್ಳಬೇಕಾದವರು ಯಾರು? ಗೃಹಸ್ಥಾಶ್ರಮಿಗಳು. ಸಂಗೀತದಿಂದಲೂ ನನಗೆ ಲಾಭ ಇದೆ, ವಾಣಿಜ್ಯದಿಂದಲೂ ನನಗೆ ಲಾಭ ಇದೆ. ಆದರೆ ಸನ್ಯಾಸಿಗಳು ಸಂಗೀತ ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯ, ವಾಣಿಜ್ಯ ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯ, ಆದರೆ ಅದರಿಂದ ಲಾಭ ಇದೆ ಅಂತ ತಿಳ್ಕೊಳ್ಬಾರ್ದು. ಯಾಕೆ ಅಂದರೆ ಹಾಗಾದರೆ ಏನಾಗುತ್ತೆ, ಸನ್ಯಾಸಿಗಳು ವಾಣಿಜ್ಯವನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಬಿಸ್ನೆಸ್ ಮಾಡ್ತಾ ಕೊಡಬೇಕಾಗತ್ತೆ ಸನ್ಯಾಸವನ್ನು ಬಿಟ್ಬಿಟ್ಟು. ಹಾಗಾಗಿ ಶ್ರೀಮದಾಚಾರ್ಯ ಅಂತಾರೆ ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅಂದರೆ ಎರಡು ರೀತಿ. ಆ ಶಾಸ್ತ್ರಗಳಿಂದ ಪ್ರಯೋಜನವನ್ನು ಪಡೆಯುವ ಶ್ರದ್ಧೆ ಒಂದಾದರೆ, ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಮಾತುಗಳು ಸತ್ಯ ಅಂತ ತಿಳಿದುಕೊಳ್ಳುವ ಶ್ರದ್ಧೆ ಒಂದು. ಹೀಗೆ ಎರಡು ರೀತಿಯ ವ್ಯತ್ಯಾಸವನ್ನು ಮಾಡಿ ತೋರಿಸ್ತಾರೆ. ಅದಾದ ಮೇಲೆ ಮನೋವಾಕ್ ಕಾಯದಂಡಂಚ, ಮನಸ್ಸಿನ ದೇಹ ಮಾತಿನ ದಂಡನೆಯನ್ನು ಮಾಡಬೇಕಂತೆ, ನಿಗ್ರಹವನ್ನು ಮಾಡಬೇಕಂತೆ. ಶ್ರವಣ ಕೀರ್ತನ ಧ್ಯಾನ ಇವುಗಳನ್ನೆಲ್ಲವನ್ನು ಮಾಡಬೇಕು. ಇನ್ನೊಂದು ಮಾತು ಹೇಳ್ತಾರೆ ಶ್ರೀಮದಾಚಾರ್ಯರು, ಸದಾಚಾರ ಸ್ಮೃತಿಯಲ್ಲಿ ಈ ಮಾತನ್ನು ಎತ್ತಿಕೊಳ್ಳುತ್ತಾರೆ. ಇಷ್ಟಂ ದತ್ತಂ ತಪೋ ಜಬ್ದಂ ಪೂರ್ತಂ ಯಚ್ಚಾತ್ಮನ ಪ್ರಿಯಂ ದಾರಾಂ ಸುತಾಂ ಗೃಹಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ನಮ್ಮ ವಸ್ತುಗಳು ಅಂತ ಏನು ನಾವು ಅಂದುಕೊಂಡಿದ್ದೇವೆ, ಅಥವಾ ಭಗವಂತ ನಮಗಾಗಿ ಯಾವ ಯಾವ ವಸ್ತುಗಳನ್ನು ಕೊಟ್ಟಿದ್ದಾನೆ ಅದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಿಸಬೇಕಂತೆ. ಯಾವುದ್ಯಾವುದು ಇಷ್ಟಂ, ನನಗೆ ಯಾವುದು ಬಹಳ ಇಷ್ಟವೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ. ದತ್ತಂ, ದಾನ ಕೊಡ್ತೀವಲ್ಲ, ದಾನ ಕೊಡೋದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ದಾನ ಕೊಟ್ಟರೆ ಅಲ್ಲ ಇವರಿಗೆ ಕೊಟ್ಟೀವಿ ಅವರಿಗೆ ಕೊಟ್ಟೀವಿ ಅಂತ ತಿಳ್ಕೊಳ್ಬಾರ್ದು. ದಾನ ಕೊಟ್ಟದ್ದು ಭಗವಂತನಿಗೆ. ತಪಸ್ಸು ಮಾಡಿದ್ದು, ಜಪ ಮಾಡಿದ್ದು ಯಜ್ಜ ಆತ್ಮನ ಪ್ರಿಯಂ. ನಮಗೆ ಇದೆಲ್ಲಕ್ಕಿಂತ ಬಹಳ ಬೇಕಾದವರು ಯಾರು ಅಂದರೆ ಹೆಂಡತಿ, ಮಕ್ಕಳು, ಮನೆ, ಅದಕ್ಕೂ ಬಹಳ ಬೇಕಾದದ್ದು ಪ್ರಾಣ. ಇದೆಲ್ಲವನ್ನು ಭಗವಂತನಿಗೆ ಒಪ್ಪಿಸಬೇಕಮ್ಮ, ಹೀಗಿದ್ರೆ ಸರಿ ಇರ್ತದೆ ಅಂತ ತಿಳಿಸಿಕೊಟ್ಟು. ಇದಾದ ಮೇಲೆ ಭಗವಂತನ ಉತ್ಕರ್ಷ, ಅವನು ಯಾಕೆ ಸರ್ವೋತ್ತಮನಾಗ್ತಾನೆ, ದೇವರನ್ನು ಬಿಟ್ಟರೆ ಇನ್ಯಾರು ಸರ್ವೋತ್ತಮರಲ್ಲವೇ ಅಂತ ಕೇಳಿದ್ದಕ್ಕೆ ಹರಿಸರ್ವೋತ್ತಮತ್ವವನ್ನು ಹೇಳುವ ಅನೇಕ ಮಾತುಗಳನ್ನು ಹೇಳ್ತಾರೆ. ಸಮಗ್ರವಾದ ಪುರಾಣದಲ್ಲಿ ಬರುವುದೇ ಅದು. ಪಿಪ್ಪಲಾಯರ ಎನ್ನುವರು ಭಗವಂತನ ಉತ್ತಮತ್ವವನ್ನು ತಿಳಿಸಿಕೊಡ್ತಾರೆ. ಸರ್ವೋತ್ತಮ ದೇವರು ಎದಕ್ಕೆ? ನಾಸೌ ಜಜಾನ ನ ಮರಿಷ್ಯತಿ ನ ಜನಿಷ್ಯತಿ ನೇಧತೆ ಸೌ ನ ಕ್ಷೀಯತೆ ನ ಚರ ವಿದ್ಯತಿ ಚಾರಿಣಾಗಿ ಸರ್ವತ್ರ ಶಶ್ವದನುಪಾಯುಪಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ್.
ನಾಸೌ ಜಜಾನ, ಯಾವ ಕಾರಣಕ್ಕೂ ಕೂಡ ಭಗವಂತನಿಗೆ ಹುಟ್ಟಿಲ್ಲ, ಭಗವಂತನಿಗೆ ಸಾವಿಲ್ಲ. ಇಲ್ಲ, ಹಿಂದೆ ಹುಟ್ಟಿರ್ಲಿಕ್ಕಿಲ್ಲ, ಮುಂದೆ ಹುಟ್ಟಲಿಕ್ಕಿಲ್ಲ, ಆದರೆ ನಿನ್ನೆ ಇರ್ಲಿಕ್ಕಿಲ್ಲ, ಇವತ್ತಿರ್ಲಿಕ್ಕಿಲ್ಲ, ಮುಂದೇನಾದರೂ ಹುಟ್ಟಬಹುದು ಅಂದರೆ ನ ಜನಿಷ್ಯತಿ, ಮುಂದೆ ಹುಟ್ಟುವುದಿಲ್ಲ. ಅವನಂತ ಏನು ಹೇಳಬೇಕು? ನಿರ್ವಿಕಾರನಾಗಿ ಒಂದೇ ರೀತಿಯಿಂದ ಯಾವಾಗಲೂ ಇರುವಂಥವನು, ಯಾವ ಅವತಾರಗಳಲ್ಲೂ ಯಾವ ಶತ್ರುಗಳಿಂದಲೂ ಅವನಿಗೇನು ತೊಂದರೆಯಾಗುವುದಿಲ್ಲ, ಗಾಯವಾಗುವುದಿಲ್ಲ ಅಂತನ್ನುವಂತಹ ಮಾತುಗಳನ್ನೆಲ್ಲ ಹೇಳಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ತಾನೆ. ಇದಾದ ಮೇಲೆ ಒಂದು ಮಾತು ಕೇಳುತ್ತಾರೆ, ಕರ್ಮಯೋಗಂ ವದತನಃ ಪುರುಷೋ ಏನ ಸಂಸ್ಕೃತಃ ವಿಧೂಯೇಹ ಆಶುಕರ್ಮಾಣಿ ನಿಷ್ಕರ್ಮ್ಯಂ ವಿದ್ಯತೆ ಪರಂ. ಕರ್ಮಯೋಗವನ್ನು ನನಗೆ ತಿಳಿಸು, ಕರ್ಮಗಳನ್ನು ಹೇಗೆ ಮಾಡಬೇಕು, ಯಾವ ಕರ್ಮಗಳನ್ನು ಮಾಡುವುದರಿಂದ ಮನುಷ್ಯನಿಗೆ ಸಂಸ್ಕಾರ ಬರುತ್ತೆ, ಅರ್ಥಾತ್ ಅವನು ಶುದ್ಧನಾಗ್ತಾನೆ, ಎಲ್ಲ ಕರ್ಮಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಪಡಿತಾನೆ, ಅಂತಹ ಕರ್ಮಗಳ ಬಗ್ಗೆ ನನಗೆ ಹೇಳ್ರಿ. ಯಾಕಪ್ಪ ಈ ಕರ್ಮಗಳ ಬಗ್ಗೆ ನಿನಗೇನು ಗೊತ್ತಿಲ್ವೇನು? ಇಲ್ಲ, ಕರ್ಮಗಳ ಬಗ್ಗೆ ನಾನು ನನ್ನ ತಂದೆಯವರ ಹತ್ರ ಇರುವಾಗ ಸರಕಾದಿಗಳು ಬಂದಿದ್ದು, ಅವರನ್ನು ಕೇಳಿದೆ ನಾನು. ಏನಂತ? ಏವಂ ಪ್ರಶ್ನಂ ಋಷಿ ಪೂರ್ವಂ ಅಪೃಚ್ಛಂ ಪಿತುರಂತಿಕೆ ನಾಬ್ರುವನ್ ಬ್ರಹ್ಮಣ ಪುತ್ರ ತತ್ರ ಕಾರಣ ಮುಚ್ಚತಾಂ. ನಾನು ಕೇಳಿದೆ ಕರ್ಮದ ಬಗ್ಗೆ ಹೇಳ್ರಿ ಅಂತ. ಸನಕಾದಿ ಮುನಿಗಳು ಕರ್ಮದ ಬಗ್ಗೆ ಹೇಳಲಿಲ್ಲ ನನ್ನ ಹತ್ರ. ಯಾಕೆ ಅಂದರೆ ಅವರು ಏನು ಕೇಳಿದ್ರು ಬಿಟ್ಟು ಹೋಗ್ಬಿಟ್ರು ಅಷ್ಟೆ. ಅವರು ಯಾಕೆ ಹೇಳಲಿಲ್ಲ ಎನ್ನುವ ಕಾರಣವನ್ನೂ ನನಗೆ ಹೇಳ್ರಿ, ಕರ್ಮ ಅಂದರೆ ಏನು ಅಂತ ತಿಳಿಸಿಕೊಡ್ರಿ ಅಂತ ಹೇಳಿದ್ರು. ಅದಕ್ಕಾಗಿ ಉತ್ತರ ಕೊಡ್ತಾರೆ, ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋ ನ ಲೌಕಿಕ ವೇದಸ್ಯ ಈಶ್ವರಾತ್ಮತ್ವ ತತ್ರ ಮುಖ್ಯಂತಿ ಸೂರಯ. ನೋಡಪ್ಪ, ಯಾವ ಕರ್ಮದ ಬಗ್ಗೆ ಹೇಳಬೇಕು ಅಂದರೂ ಅಷ್ಟು ಸುಲಭವಾಗಿ ಯಾವುದೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಅಂದರೆ ಏನು, ಅಕರ್ಮ ಅಂದರೆ ಏನು, ವಿಕರ್ಮ ಅಂದರೆ ಏನು, ಇದು ವೇದವಾದ. ವೇದವಾದ ಅಂದರೆ ವೇದದಲ್ಲಿ ಇರುವ ವಿಷಯ ಇದು. ವೇದೋಕ್ತವಾದ ವಿಷಯವನ್ನು ಸುಲಭವಾಗಿ ತೆಗೆದು ಅರ್ಥ ಮಾಡ್ತೀವಿ ಅಂತನ್ನುವ ಅರ್ಹತೆ ಸಾಮಾನ್ಯರಿಗೆ ಇಲ್ಲ. ವೇದ ಏನೇನೋ ಹೇಳ್ತದೆ ಅಂತ ತಿಳಿದುಕೊಂಡಿದ್ದಾರೆ. ನ ಲೌಕಿಕ, ಅದು ಲೌಕಿಕ ಹರಟೆ ಅಂತಲ್ಲ. ನಮಗೆ ಲೌಕಿಕ ಹರಟೆಗಳು ಸುಲಭವಾಗಿ ಅರ್ಥ ಆಗುತ್ತೆ, ವೇದದಲ್ಲಿ ಹೇಳಿದ್ದು ಸುಲಭವಾಗಿ ಅರ್ಥ ಆಗುವುದಿಲ್ಲ. ವೇದ ರಹಸ್ಯಮಯವಾಗಿ ಮಾತಾಡುತ್ತೆ ಅನ್ನೋದಕ್ಕಾಗಿಯೇ ವೇದವ್ಯಾಸ ದೇವರು ಸೂತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ವೇದವಾದ ಕರ್ಮ ಹೇಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ, ಹೀಗೆ ಮಾಡಲಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಅಂತ ಹೇಳವರು ಯಾರು? ಯಾವುದನ್ನು ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ನಾವೆಲ್ಲ ತಿಳಿದು ಬಿಟ್ಟಿರ್ತೇವೆ, ನಾನು ಮಾಡಿದ ಕರ್ಮ ಸರಿಯಾಗಿದೆ ಅಂತ ತಿಳಿದಿರ್ತೇವಂತೆ. ಅದಕ್ಕೆ ಆವಿರ್ಹೋತ್ರ ಅಂತಾರೆ, ನೀನು ಸರಿ ಎಂದು ತಿಳಿದ ಮಾತ್ರಕ್ಕೆ ಕರ್ಮ ಸರಿಯಾಗಬೇಕಾಗಿಲ್ಲ. ಯಾರೋ ಒಬ್ಬ ಕರ್ಮ ಮಾಡಿದ್ದಾನೆ, ಸರಿಯಾಗಿ ಮಾಡೇ ಇಲ್ಲ ಅಂದ ಮಾತ್ರಕ್ಕೆ ಅದು ಸರಿಯಾಗಿಲ್ಲ ಅಂತೂ ತಿಳಿಬೇಡ. ಯಾಕೆ? ಕರ್ಮಗಳು ಇದು ವೇದದಲ್ಲಿ ರಹಸ್ಯಮಯವಾದ ವಿಚಾರ. ಇದು ಸುಲಭವಾಗಿ ನಮಗೆ ತಿಳಿಲಿಕ್ಕೆ ಬರೋದಿಲ್ಲ. ಪರೋಕ್ಷವಾದೋ ವೇದೋಯಂ ಬಾಲಾನ ಮನುಶಾಸನಂ ಕರ್ಮಮೋಕ್ಷಾಯ ಕರ್ಮಾಣಿ ವಿದತ್ತೇ ಅಗದಂ ಯಥಾ. ಪರಮಾಶ್ಚರ್ಯ ಅಂದರೆ ಆವಿರ್ಹೋತ್ರ ಅಂತಾರೆ, ವೇದ ಇದು ಪರೋಕ್ಷವಾದೋ ವೇದೋಯಂ, ಸ್ಪಷ್ಟವಾಗಿ ಹೀಗೆ ಮಾಡ್ರಿ ಅಂತ ಎಂದೂ ವೇದ ಹೇಳುವುದಿಲ್ಲವಂತೆ, ಶಾಸ್ತ್ರ ಹೇಳುವುದಿಲ್ಲವಂತೆ. ಆಮೇಲಿನ ಶಾಸ್ತ್ರಗಳೆಲ್ಲ ವೇದದ ಬಗ್ಗೆ ಹೇಳುತ್ತಿರುವಾಗ ಮಾತಿದೆ. ವೇದ ಒಂದು ವಿಷಯವನ್ನು ಆಡಿಬಿಡ್ತು ಅಂದರೆ ನಮಗೇನು ಅನಿಸ್ಬಿಡ್ಬೇಕು ಅಂದರೆ ಹಾಗಾದರೆ ಇದೇ ಇರಬೇಕು ಕಾಣಿಸ್ತದೆ ವೇದಾಭಿಪ್ರಾಯ. ಆದರೆ ವೇದದ ಅಭಿಪ್ರಾಯ ಅದಿರೋದಿಲ್ಲ. ವೇದ ಹೇಗಿದೆ? ಪರೋಕ್ಷವಾದ. ಪರೋಕ್ಷವಾದ ಅಂದರೆ ಇಂಡೈರೆಕ್ಟಾಗಿ ಹೇಳ್ತದೆ ಹೊರತಾಗಿ ಡೈರೆಕ್ಟಾಗಿ ಸ್ಪೀಚ್ ಇಲ್ಲ ವೇದದ್ದು. ವೇದಗಳ ವಾಕ್ಯಗಳನ್ನು ನೋಡಿದಾಗ ಏನು ಹೇಳಲಿಕ್ಕೆ ಹೊರಟಿದೆ ವೇದ, ಇದು ವೇದ ಹೇಳೋದು ಸರಿನಾ ಅನಿಸಿಬಿಡ್ತದೆ ಮೇಲ್ನೋಟಕ್ಕೆ. ಆದರೆ ವೇದ ಯಾವಾಗಲೂ ನೇರವಾದ ಭಾಷೆಯಲ್ಲಿ ಮಾತಾಡೋದಿಲ್ಲ. ಆಚಾರ್ಯರು ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ವೇದ ಹೇಗೆ ಪರೋಕ್ಷವಾದ ಇದೆ, ಡೈರೆಕ್ಟಾಗಿ ಹೇಳುವುದಿಲ್ಲ. ಇಲ್ಲೇ ಮುಂದೆ ಹೇಳುವರು ಇದ್ದಾರೆ, ಇನ್ನು ಕೃಷ್ಣ ಹೇಳ್ತಾನೆ ಮುಂದೆಗಳಿಗೆ. ವೇದದಲ್ಲಿ ಒಂದು ಮಾತು ಬರ್ತದಂತೆ, ಆಪೋ ಅಬ್ರುವನ್ ಮೃದಬ್ರವೀತ್ ಅಂತ ವೇದವಾಕ್ಯ ಇದೆ ಅಂತ. ಅದನ್ನು ನಮ್ಮ ಭಾಷೆಯಲ್ಲಿ ತರ್ಜುಮೆ ಮಾಡಿದರೆ ಏನಾಗುತ್ತೆ ಅಂದರೆ, ಮಣ್ಣು ಮಾತಾಡಿತು
ನೀರು ಮಾತಾಡಿತು ಅಂತ ಶಬ್ದಕ್ಕೆ ಅರ್ಥ. ವೇದ ಹೇಳೋದಿದೆ, ನೆನಪಿಟ್ಟುಕೊಳ್ಳಿ. ವೇದ ಏನು ಹೇಳ್ತಾ ಇದೆ? ಮಣ್ಣು ಮಾತಾಡಿತು, ನೀರು ಮಾತಾಡಿತು. ನಮ್ಮ ಮನೆಯಲ್ಲಿ ನಳದಲ್ಲಿ ನೀರು ಬರುತ್ತೆ, ಬರುತ್ತೋ ಇಲ್ಲ? ತಾಸುಗಟ್ಟಲೆ ಬರ್ತದೆ. ನಳ ಬಿಡ್ತೀವಿ, ಸಂತರು ಹರಿಸ್ತಿರ್ತೀವಿ ಬೇಕಾದಷ್ಟು. ಅಂಥ ನೀರು ಎಂದಾದರೂ ಮಾತಾಡಿದೆಯಾ? ವೇದ ಹೇಳಿಬಿಡ್ತು, ಆಪೋ ಅಬ್ರುವನ್. ಮಣ್ಣು ಮಾತಾಡ್ತದೆ ಅಂತ ಹೇಳ್ತದೆ ವೇದ. ನೋಡ್ರಿ, ಮಣ್ಣು ಮಾತಾಡ್ತದೆ, ನಮ್ಮ ಮನ್ಯಾಗ ಬಣ್ಣದ ಕಲ್ಲದ ಮಾತಾಡಲಿ ನೋಡೋಣ ಅಂತ ಮಾತಾಡೋದಿಲ್ಲ ವೇದ. ಅದು ಇಂಡೈರೆಕ್ಟ್ ಆಗಿ ಹೇಳುತ್ತೆ, ಡೈರೆಕ್ಟ್ ಆಗಿ ಹೇಳೋದಿಲ್ಲ. ನೀವು ಆ ವಾಕ್ಯಕ್ಕೆ ಹಾಗೆ ಅರ್ಥ ತಿಳ್ಕೊಳ್ಬೇಡ್ರಿ. ಅದಕ್ಕೆ ಮತ್ತೆ ವ್ಯಾಸರ ಸೂತ್ರ ಬರಿಬೇಕಾಯ್ತು. ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಪೋಂ. ನೋಡಪ್ಪ, ಮಣ್ಣು ಮಾತಾಡಿತು ಅಂದರೆ ಮಣ್ಣಿನ ಅಭಿಮಾನಿಗಳು ಮಾತಾಡಿದರು. ನೀರು ಮಾತಾಡಿತು ಅಂದರೆ ನೀರಿನ ಅಭಿಮಾನಿ ದೇವತೆಗಳು ಮಾತಾಡಿದರು ಅಂತ ಅರ್ಥ. ಅದಕ್ಕೆ ಪರೋಕ್ಷವಾದೋ ವೇದೋಯಂ. ವೇದ ಇದು ಪರೋಕ್ಷವಾಗಿ ನಡೆಯುತ್ತೆ, ಎಲ್ಲೂ ಸ್ಪಷ್ಟವಾಗಿ ಸಾಕ್ಷಾತ್ತಾಗಿ ಹೇಳೋದಿಲ್ಲ. ಯಾಕೆ? ಅಪೂರ್ವ ನಿಧಿ ಭಗವಂತ ವೇದದಲ್ಲಿ ಇರುವನನ್ನ ಸುಮ್ಮನೆ ಎಲ್ಲರಿಗೂ ಸಿಗಲಿ ಅಂತ ಮಾರ್ಕೆಟ್ನಲ್ಲಿ ಹಂಚಲಿಕ್ಕೆ ಬರುತ್ತಾ ವೇದ? ಯಾವಾಗೂ ವೇದ ಎಷ್ಟು ಗುಪ್ತವಾಗಿ ಭಗವಂತನ ಇಟ್ಟಿದೆ ಅಂದರೆ, ಈ ಗುಪ್ತ ಧನ ಅಂತಿರುತ್ತೆ ನೋಡ್ರಿ, ಕೆಲವೆಲ್ಲ ನಿಧಿ ಅಂತಿರುತ್ತಲ್ಲ, ಹಾಗೆ ವೇದ ತನ್ನಲ್ಲಿ ಒಳಗಿಟ್ಕೊಂಡಿದೆ. ವೇದ ಪರಮಾತ್ಮನನ್ನ ಅದನ್ನು ತಿಳ್ಕೊಳ್ಬೇಕಾದ್ರೆ ಬಹಳ ಶ್ರಮ ಪಡಬೇಕು. ಪರೋಕ್ಷವಾದೋ ವೇದೋ ಯಂ ಬಾಲಾನ ಮನುಶಾಸನಂ. ಮೇಲ್ನೊಳ್ಳಿಕ್ಕೆ ಸಂಧ್ಯಾವಂದನೆ ಮಾಡ್ರಿ, ದೇವರ ಪೂಜೆ ಮಾಡ್ರಿ, ಯಜ್ಞ ಮಾಡ್ರಿ, ಯಾಗ ಮಾಡ್ರಿ ಅಂತೆಲ್ಲ ಹೇಳುತ್ತೆ. ಒಂದು ಕಡೆ ಹೇಳುತ್ತೆ, ಯಜ್ಞ ಯಾಗಗಳನ್ನು ಮಾಡಿದರೆ ನಿಮಗೆ ಬಂಧನ ಆಗುತ್ತೆ, ಕರ್ಮಗಳನ್ನು ಮಾಡಿದರೆ ಬಂಧನ ಅಂತ ಒಂದು ಕಡೆ ಹೇಳ್ತಾ ವೇದ. ಇನ್ನೊಂದು ಕಡೆಗೆ ನೀವು ಯಜ್ಞ ಯಾಗಗಳನ್ನು ಮಾಡ್ರಿ, ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ತದೆ. ಇದೇನ್ರಿ ಎಲ್ಲರ ಒಂದೊಂದು ವಿರುದ್ಧವಾದ ಹೇಳಿಕೆಗಳು. ಒಂದು ಕಡೆಗೆ ವೇದ ಅಂತದೆ, ನೀವು ಕರ್ಮ ಮಾಡಿದ್ರೆ ಬಂಧನಕ್ಕೆ ಹಾಕ್ಕೊಳ್ತೀರಿ. ಇನ್ನೊಂದು ಕಡೆ ವೇದ ಹೇಳ್ತದೆ, ನೀವು ಕರ್ಮ ಮಾಡ್ರಿ ಉದ್ಧಾರ ಆಗ್ತೀರಿ. ಅಪಾಮ ಸೋಮ ಅಮೃತ ಅಭೂಮ. ಸೋಮಯಾಗ ಮಾಡೋಣ, ಮೋಕ್ಷಕ್ಕೆ ಹೋಗೋಣ ಅಂತ ಒಂದು ಕಡೆಗೆ. ಇನ್ನೊಂದು ಕಡೆ ಹೇಳ್ತದೆ, ಕರ್ಮ ಮಾಡಿದ್ರಿ ಅಂದರೆ ಮುಗ್ಧೋ ಸಿಕ್ಕಾಕೊಂಡ್ಬಿಟ್ರಿ ಅಂತ. ಏನರ್ಥ ಇದಕ್ಕೆ? ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ ಅಗದಂ ಯಥ. ಅವಿರ್ಹೋತ್ರ ಅಂತಾರೆ, ಕರ್ಮದಿಂದ ಬಿಡುಗಡೆ ಆಗಬೇಕು ಅಂತ ಕರ್ಮವನ್ನೇ ಮಾಡ್ಲಿಕ್ಕೆ ಹೇಳ್ತದಂತೆ. ಏನ್ರಿ ಇದು? ಕರ್ಮದಿಂದ ಬಿಡುಗಡೆ ಮಾಡಲಿಕ್ಕೆ ಕರ್ಮವೇ ಹೇಳೋದ ಎಲ್ಲಾದರೂ? ಇದು ತಲೆಯೊಳಗೆ ಹೋಗದೇ ಇರೋ ಶಬ್ದ, ನೆನ್ಪಿಟ್ಕೊಳ್ರಿ. ಕೈಗೆ ಕಪ್ಪು ಹತ್ತದಲ್ಲ, ಕಪ್ಪು ತೊಳ್ಕೋಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಮತ್ತೊಂದಿಷ್ಟು ಕಪ್ಪು ಹಚ್ಕೋಬೇಕಂತ. ಏನ್ರಿ, ಏನು ಹೆಂಗೆ ಅನ್ನಿಸ್ತದೆ ನಿಮಗೆ? ಏನು ಹೇಳಲಿಕ್ಕೆ ಸ್ವಲ್ಪ ನೆನಪದನೋ ಇಲ್ಲ ಮೊದಲೇ ಇದ್ದು? ಕೈಗೆ ಕಪ್ಪು ಹತ್ತದ, ಆ ಕಪ್ಪು ಹೋಗಲಿ ಅನ್ನೋದಕ್ಕೆ ಮತ್ತೊಂದಿಷ್ಟು ಕಪ್ಪು ಹಚ್ಕೊಳ್ರಿ ಅಂತ ಹೇಳಿದಂಗೆ, ಕರ್ಮದ ಬಿಡುಗಡೆ ಆಗಬೇಕು ಅಂತ ಅನ್ನೋದಕ್ಕಾಗಿ ಕರ್ಮವನ್ನು ಹಚ್ಕೊಳ್ಬೇಕು, ಕರ್ಮ ಮಾಡಬೇಕಂತ. ಏನು ಅರ್ಥ ಆಗಲಿಲ್ಲ. ಯಾವ ಕರ್ಮದ ಬಿಡುಗಡೆ? ನಾವು ಮಾಡುವ ಸಕಾಮ ಕರ್ಮಗಳಿವೆ ಅಲ್ಲ, ಬಂಧನಕ್ಕೆ ಹಾಕುವ ಕರ್ಮಗಳಿವೆ ಅಲ್ಲ, ಆ ಕರ್ಮದ ಬಿಡುಗಡೆ ಆಗಬೇಕು ಅಂತ ಅನ್ನೋದಕ್ಕೆ ವೇದ ನಿಷ್ಕಾಮ ಕರ್ಮವನ್ನ ಮಾಡ್ರಿ ಅಂತ ಹೇಳ್ತಾ ಇದೆ. ಕರ್ಮ ಇದು ಬಂಧನಕ್ಕೆ ಕಾರಣವಾದಂತೆ ಕರ್ಮ ಇದು ಬಿಡುಗಡೆಗೂ ಕಾರಣ ಆಗುತ್ತೆ. ಇದು ಬೇಕು ಅದು ಬೇಕು ಅಂತ ಕರ್ಮಗಳನ್ನು ಮಾಡಿಬಿಟ್ರೆ ಅದು ಬಂಧನಕ್ಕೆ ಹಾಕುತ್ತೆ. ಏನು ಬೇಡ, ಭಗವತ್ ಪ್ರೀತಿ ಒಂದೇ ಬೇಕು ಅಂತಂದ್ರೆ ಅದೇ ಕರ್ಮ ಬಿಡಿಸುತ್ತೆ. ನೆನಪಿಟ್ಟುಕೊಳ್ರಿ, ಅದೇ ಕರ್ಮ ಬಿಡಿಸುತ್ತೆ. ಹೇಗೆ ಅಂತ ಕೇಳಿದ್ರೆ ಅಗದಂ ಯಥ ಅಂತ ಹೇಳ್ತಾರೆ, ಔಷಧದಂತೆ ಅಂತ ಹೇಳ್ತಾರೆ. ಸ್ವಲ್ಪ ಈ ಔಷಧ ಅಂದರೆ ಯಾವ ಔಷಧ? ನಾವು ಆಲೋಪತಿ ಮೆಡಿಸಿನ್ ತೊಗೊಂಡು ಅಭ್ಯಾಸ ಮಾಡಿಕೊಂಡವರಿಗೆ ಔಷಧ ಬಗ್ಗೆ ಗೊತ್ತಾಗೋದಿಲ್ಲ. ನೆನಪಿಟ್ಟುಕೊಳ್ರಿ, ಹೋಮಿಯೋಪತಿ ಇದೆಯಲ್ಲ, ಇದನ್ನು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಈ ಹೋಮಿಯೋಪತಿ ಹೇಗೆ ಬಂತು ಅಂತ ವಿಚಾರ ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಅದು. ಹೋಮಿಯೋಪತಿ ಇದು ಔಷಧ ಅಂತ ನಾವು ತಿಳ್ಕೊಂಡಿದ್ದೇವೆ. ವಾಸ್ತವಿಕವಾಗಿ ಹೋಮಿಯೋಪತಿ ಇದು ಔಷಧ ಅಲ್ಲ, ನೆನ್ಪಿಟ್ಕೊಳ್ರಿ. ಏನು ಅಂದರೆ ರೋಗ. ಏನ್ರಿ, ಏನು ರೋಗ, ಏನು ಹೇಳ್ತಾ ಇದ್ದೀರಿ? ಏನು ತಲೆ ಇದೆಯೋ ಇಲ್ವೋ? ಈ ಹೋಮಿಯೋಪತಿ ಹುಟ್ಟಿದ್ದು ಹೇಗೆ ಅಂತ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಅವನೇನು ಮಾಡಿದಾನೆ ಅಂದರೆ, ಹೋಮಿಯೋಪತಿ ಮೊದಲ ಬಾರಿ ಕಂಡು ಹಿಡಿದ್ನಲ್ಲ, ಆತನ ಲೈಫ್ ಹಿಸ್ಟ್ರಿಯಲ್ಲಿ ಬರುತ್ತೆ ಈ ಮಾತು. ಅವನಿಗೆ ರೋಗಗಳು ಜಾಸ್ತಿ ಆದಾಗ ಅದನ್ನು ಕಡಿಮೆ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದ್ದಂತೆ. ಅದನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿ ತುಂಡು ತುಂಡು ಮಾಡಿ ಅದನ್ನು ಹೊರಗೆ ತೆಗಿಬೇಕು ಅಂತಿರೋದಕ್ಕೆ ಅದೇ ರೋಗವನ್ನೇ ಔಷಧ ರೂಪದಲ್ಲಿ ಹಾಕಿ ಕಳಿಸಿದಂತೆ. ಯಾವುದನ್ನು ಕಳಿಸಿದ್ದ? ಹೋಮಿಯೋಪತಿಯು. ನೀವು ಸ್ವಲ್ಪ ಹೋಮಿಯೋಪತಿ ಇದೆಯಲ್ಲ, ಆ ಮೆಡಿಸಿನ್ ಕೊಡೋ ಡಾಕ್ಟರ್ನ ಪರಿಚಯ ಮಾಡಿಕೊಳ್ಳ್ರಿ, ಗೊತ್ತಾಗತ್ತೆ ನಿಮಗೆ. ಯಾವುದು ರೋಗ ಇದೆ ಅದನ್ನೇ ಸಣ್ಣ ಮಾತ್ರೆಯಾಗಿ ಕೊಡ್ತಾನಂತೆ ಮತ್ತೆ ಅವನು. ಯಾಕೆ ಅಂದರೆ ಆ ಒಳಗಿರುವ ರೋಗವನ್ನು ಓಡಿಸ್ಲಿಕ್ಕೆ ಅಂತಹದ್ದೇ ರೋಗವನ್ನು ಹೊರಗಿನಿಂದ ಕಳಿಸೋದಂತೆ. ಅದೇನು ಮಾಡುತ್ತೆ ಅಂದರೆ ಹೊರಗಿನಿಂದ ಹೋದ ರೋಗ ಒಳಗಿರೋ ರೋಗವನ್ನು ಓಡಿಸುತ್ತಂತೆ. ಇದು ಹೋಮಿಯೋಪತಿ, ಇದು ರಹಸ್ಯ ನೆನ್ಪಿಟ್ಕೊಳ್ರಿ.
ಬೇಕಾದ್ರೆ ಇದನ್ನು ಓದಿ ನೋಡ್ರಿ ಗೊತ್ತಾಗತ್ತೆ. ಅದಕ್ಕೆ ಒಳಗೆ ಇರುವ ಕರ್ಮಗಳನ್ನು ಓಡಿಸ್ಲಿಕ್ಕೆ ಹೊರಗಿನಿಂದ ಕರ್ಮ ಅಂತ. ಮತ್ತೆ ಅಗದಮ್ಯಥ, ಬೇರೆ ಇನ್ನೇನಿಲ್ಲ. ಒಳಗಡೆಗೆ ಯಾವ ರೋಗ ಸೇರಿಕೊಂಡಿದೆ, ಜ್ವರ ಇದೆ ನೋಡ್ರಿ, ಒಳಗಡೆಗೆ ಜ್ವರ ಸೇರಿಕೊಂಡಿದೆ ಅಂತ ಇಟ್ಕೊಳ್ರಿ, ಅದನ್ನು ಓಡಿಸ್ಲಿಕ್ಕೆ ಹೊರಗಿನಿಂದ ಒಂದಿಷ್ಟು ಜ್ವರ ಕಳಿಸ್ತಾನಂತೆ ಒಳಗಡೆಗೆ. ಅದೇನ್ರಿ, ಒಳಗಿನ ಜ್ವರ ಓಡಿಸ್ಲಿಕ್ಕೆ ಹೊರಗಿನ ಜ್ವರ ಕಳಿಸಿ ಎರಡೂ ಸೇರ್ಕೊಂಡು ಒಳಗೆ ಕೂತ್ಬಿಟ್ರೆ ಕೂಡ್ಲಿಕ್ಕೆ ಬಿಡೋದಿಲ್ಲ ದೇಹ. ಆ ದೇಹ ಸಿಸ್ಟಮ್ ಹೀಗಿದೆ ಅಲ್ಲ, ಒಳಗೆ ಯಾವುದೇ ಅದನ್ನು ಮಾತ್ರ ಹಿಡ್ಕೊಂಡಿರುತ್ತಂತೆ. ಹೊರಗಿನಿಂದ ಬಂದದ್ದು ಪ್ರಬಲ ಇತ್ತು ಅಂದರೆ ಹೊಡೆದು ಓಡಿಸ್ಬಿಡುತ್ತಂತೆ ಒಳಗಡೆಗೆ. ಹಾಗೆ ಈ ಸಕಾಮ ಕರ್ಮಗಳನ್ನು ಓಡಿಸ್ಲಿಕ್ಕೆ ನಿಷ್ಕಾಮ ಕರ್ಮಗಳನ್ನು ಹೇಳ್ತಾನಂತೆ ಪರಮಾತ್ಮ. ಮತ್ತೆ ವೇದ ಹೇಳ್ತದಂತೆ, ಕರ್ಮ ಮೋಕ್ಷಾಯ ಕರ್ಮಾಣಿ ವಿದಂತೆ ಅಗದಮ್ಯಥ. ಔಷಧವನ್ನು ಹೀಗೆ ತಗೊಳ್ತೀರಲ್ಲ ಅದರಂತೆ ಅಂತ ಹೇಳ್ತಾ. ಅಲ್ಲ, ಮತ್ತೆ ನೀವು ಇಷ್ಟು ಹೇಳೋದಾದರೆ ವೇದಗಳಲ್ಲಿ ಕರ್ಮ ಭಗವಂತನ ಪ್ರೀತಿಗಾಗಿ ಮಾಡಬೇಕು ಅಂತ ಒಂದೇ ಅಭಿಪ್ರಾಯ ಇದ್ದರೆ ಮತ್ತೆ ಫಲ ಯಾಕೆ ಹೇಳಿತು ವೇದ? ಫಲ ಹೇಳಬಾರ್ದಾಗಿತ್ತು. ಫಲವನ್ನ ಹೇಳಿದ ಮೇಲೂ ನೀವು ಫಲ ಬೇಡಬೇಡ್ರಿ ಅಂದರೆ ಅರ್ಥ ಏನು? ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ರೆ ಒಂದು ಯಾಗ ಮಾಡ್ರಿ ಅಂತ ವೇದ ಹೇಳ್ತಂತೆ. ಒಂದು ವೇಳೆ ನಿಮಗೆ ವೇದದಲ್ಲಿ ಯಾವ ಫಲ ಬೇಡವೇ ಬೇಡ, ನಿಷ್ಕಾಮ ಕರ್ಮವನ್ನೇ. ನಿಷ್ಕಾಮ ಕರ್ಮ ಅಂದರೆ ಏನು? ಏನೂ ಅಪೇಕ್ಷೆ ಮಾಡಲಾರ್ದ ಕರ್ಮ ಮಾಡೋದು ಅಂತ ಇಷ್ಟೇ ಅರ್ಥ. ಶಬ್ದ ಹೊಡೆದಿದ್ರು ಅರ್ಥ ಇಷ್ಟೇ. ಏನು ಫಲ ಬೇಕಾಗಿಲ್ಲ ಆದರೂ ಕರ್ಮ ಮಾಡಬೇಕು ಅಂತನ್ನೋದೇ ವೇದಾಭಿಪ್ರಾಯ ಇದ್ದರೆ ವೇದದಲ್ಲಿ ಫಲವನ್ನು ಹೇಳಬೇಕಾಕಪ್ಪ ನಿಮಗೆ? ಯಾಕೆ ಬೇಕು? ಅದಕ್ಕೆ ಆವಿರ್ಹೋತ್ರ ಅಂತಾರೆ, ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ವೇದದಲ್ಲಿ ಫಲವನ್ನು ಯಾಕೆ ಹೇಳಲಾಗಿದೆ ಅಂದರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಹುಟ್ಟಿಸ್ಬೇಕು ಅಂತನ್ನೋದಕ್ಕೆ, ನಿಮಗೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಆಸಕ್ತಿ ಬರಲಿ ಅಂತನ್ನುವುದಕ್ಕಾಗಿ ವೇದಗಳಲ್ಲಿ ಪುರಾಣಗಳಲ್ಲಿ ಫಲವನ್ನು ಹೇಳಲಾಗಿದೆ. ವಸ್ತುಸ್ಥಿತಿ ಫಲ ಅಲ್ಲ. ಯಾರು ಫಸ್ಟ್ ರ್ಯಾಂಕ್ ಬರ್ತಾರೋ ಅವನಿಗೆ ಇಂತಹ ಬಹುಮಾನ ಅಂತ ಶಾಲೆಯಲ್ಲಿ ಘೋಷಣೆ ಮಾಡ್ತಾರೆ. ಈ ಹುಡುಗ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ತಗೊಳ್ತಾನೆ. ಅವನು ತಗೊಂಡು ರ್ಯಾಂಕ್ ಮಹತ್ವವೋ ಕೊಡುವ ಗಿಫ್ಟ್ ಮಹತ್ವವು ನೆನಪಿಟ್ಕೊಳ್ರಿ. ಕೊಡೋ ಬಹುಮಾನ ಏನು ಕೊಡ್ತಾರೆ? ಒಂದು ಬೆಳ್ಳಿ ಲಾಕೆಟ್ ಇಷ್ಟು ಕೊಡ್ತಾರೆ ಅಂತ ಇಟ್ಕೊಳ್ರಿ. ಒಂದು ಸಲ ಹಾಕಿಬಿಟ್ರೆ ಮುಗಿದು ಹೋಯ್ತು, ಫಸ್ಟ್ ಪ್ರೈಸ್ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದನ್ನು ತೊಗೊಂಡು ಅವನ ಜೀವನಕ್ಕೆ ಇರ್ಲಿಕ್ಕೆ ಬರುತ್ತಾ ಅವರಿಗೆ? ಇಷ್ಟು ಹಾಕಿರೋ ಬೆಳ್ಳಿ ಲಾಕೆಟೋ ಬಂಗಾರದ್ದೋ ತೊಗೊಂಡು ಗೋಡಿ ಮೇತ್ ಹಾಕಬೇಕೆ ಹೊರತಾಗಿ ತಿರುಗಿ ಅದನ್ನು ಅಂಗಡಿಗೂ ಮಾರಲಿಕ್ಕೂ ಬರಂಗಿಲ್ಲ, ಒತ್ತಿ ಇಡ್ಲಿಕ್ಕೂ ಬರಂಗಿಲ್ಲ. ನೆನಪಿಟ್ಕೊಳ್ರಿ. ಉಪಯೋಗ ಬೀಳೋದು ಯಾವುದು? ಅವನೇನು ಅಧ್ಯಯನ ಮಾಡ್ತಾನಲ್ಲ ಚೆನ್ನಾಗಿ, ಅವನು ಚೆನ್ನಾಗಿ ಅಧ್ಯಯನ ಮಾಡಿದ್ದು ಮಾತ್ರ ಜೀವನದಕ್ಕೂ ಉಪಯೋಗ ಬೀಳುತ್ತೆ, ಆ ಪ್ರೈಸ್ಗಳಲ್ಲ. ಆದರೆ ಅವನು ಓದಲಿಕ್ಕೆ ಅಪೇಕ್ಷೆ ಬರಲಿ, ಇಂಟ್ರೆಸ್ಟ್ ಹುಟ್ಟಲಿ ತರುವುದಕ್ಕಾಗಿ ಬಹುಮಾನಗಳನ್ನು ಘೋಷಣೆ ಮಾಡುವಂತೆ ನಮಗೆ ವೇದ ಫಲವನ್ನು ಹೇಳುತ್ತಂತೆ. ಬಾ ಬಾ ಸ್ವರ್ಗ ಕೊಡ್ತೀನಿ, ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ. ಪುರಾಣಗಳನ್ನು ಕೇಳ್ರಿ ನೀವು. ಪೂತನ ಸಂಹಾರದ ವಿಷಯವನ್ನು ಕೇಳ್ರಿ. ಕೃಷ್ಣ ಪರಮಾತ್ಮ ಪೂತನೆಯನ್ನು ಸಂಹಾರ ಮಾಡಿದ, ನಿಮಗೆ ಅಂಥ ಫಲ ಸಿಗುತ್ತೆ. ಪಾಂಡವರು ಸ್ವರ್ಗಾರೋಹಣ ಮಾಡಿದ್ರೆ ಇಂಥ ಫಲ ಸಿಗುತ್ತೆ ಅಲ್ರಿ. ಇಡೀ ಪುರಾಣದ ಪ್ರಾರಂಭದಲ್ಲಿ ವೇದವ್ಯಾಸ ದೇವರು ಧರ್ಮ ಪ್ರೋಚಿತ ಕೈತವೋತ್ರ ಪರಮಃ ನಿಷ್ಕಾಮ ಕರ್ಮವನ್ನೇ ಪುರಾಣ ತುಂಬ ಹೇಳ್ತೀನಿ ಅಂತ ಹೊರಟವರು ಫಲ ಯಾಕೆ ಹೇಳಲಿಕ್ಕೆ ಹೊರಟರು? ನೀವು ಫಲ ಹೇಳಲಿಲ್ಲ ಅಂದರೆ ಬರೋದಿಲ್ಲ ಗ್ಯಾರಂಟಿ. ಪುರಾಣಕ್ಕೆ ಮಂಗಳ ಅದ, ಊಟ ಅದ ಅಂದರೆ ಪುರಾಣಕ್ಕೆ ಜನ ಬರ್ತಾರೆ. ನೀವು ಪುರಾಣಕ್ಕೆ ಊಟ ಇಲ್ಲ, ಮಂಗಳಿಲ್ಲ ಅಂತ ಏನನ್ನಿಲ್ಲ, ಸಂಜೆಗೆ ಪುರಾಣ ಇರಲಿ ಬಿಡ್ರಿ, ಅವ್ರ ಪಾಡಿಗೆ ಅವ್ರು ಹೇಳ್ತಿರ್ತಾರೆ, ನಮಗೆ ಯಾಕೆ ತೊಂದರೆ ಬಿಟ್ಬಿಡ್ತಾರೆ. ಯಾಕೆ ನೋಡ್ರಿ, ಈಗ ಅನಿವಾರ್ಯವಾಗಿ ಮಂಗಳಕ್ಕೆ ಹಾಕ್ಬೇಕು, ಊಟಕ್ಕೆ ಹಾಕ್ಬೇಕು ನಾವು. ಇವಾಗ ಕಾರಣ ಏನು ಅಂದರೆ ನೀವು ಪುರಾಣಕ್ಕೆ ಬರ್ರಿ ಅಂತ. ಅಂದರೆ ಪುರಾಣಕ್ಕೆ ಬರೋ ಸಲುವಾಗಿ ಊಟವೇ ಹೊರತಾಗಿ ನಾವೇನು ತಿಳ್ಕೊಂಡ್ಬಿಟ್ಟಿವಿ ಅಂದರೆ ಊಟಕ್ಕೆ ಹೋಗೋ ಸಲ ಪುರಾಣ ತಿಳ್ಕೊಂಡ್ಬಿಟ್ಟಿವಿ. ಹಂಗಲ್ಲ, ಪುರಾಣಕ್ಕೆ ಬರೋ ಸಲುವಾಗಿ ಊಟ ಅಂತದ, ಅದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟಿವಿ. ಅದಕ್ಕೆ ರೋಚನಾರ್ಥಂ ಫಲಶ್ರುತಿ. ಇನ್ನೂ ಕೆಲವರು ಬುದ್ಧಿವಂತರಿ ಕೊನೆ ದಿವಸ ಬಂದ್ಬಿಟ್ಟಿರ್ತಾರೆ, ಕೊನೆಯ ದಿವಸ ಬಂದ್ಬಿಡ್ತಾರೆ ಮಂಗಳ ದಿವಸ. ಅವತ್ತು ಕೇಳಿದ್ರೆ ಎಲ್ಲ ಕೇಳ್ಬೇಕಂತಂದ್ರೆ ಆಚಾರೆ ನೀವೇ ಎಲ್ಲೋ ಪುರಾಣದಾಗ ಹೇಳಿದ್ರಿ ಅಂತ ಹೇಳಿ ಅವತ್ತೇ ಕೇಳಿ ಅವತ್ತೇ ಮುಗಿಸಿ ಊಟ ಮಾಡಿ ಹೇಳ್ಬಿಡ್ತಾರೆ. ಮೂರು ದಿವಸ ಬರೋಂಗೇ ಇಲ್ಲ. ಹಂಗಾದ್ರೆ ಅದು ಹಂಗಾದ್ರೆ ಪ್ರಯೋಜನ ಇಲ್ಲ. ರೋಚನಾರ್ಥಂ ಫಲಶ್ರುತಿ. ನಮಗೆ ಅದರಲ್ಲಿ ಆಸಕ್ತಿ ಹುಟ್ಟಲಿ ಅಂತನ್ನೋದಕ್ಕಾಗಿ ಜಗನ್ನಾಥದಾಸರು ಒಂದು ಮಾತಂತಾರೆ, ವ್ಯಾಧಿಗಿಂ ಪೀಡಿತ ಶಿಶುವಿಗೆ ಗುಡೋದಕವ ನೆರೆದದಕ್ಕೆ ಔಷಧ ತೆಗೆದು ಕುಡಿಸುವ ತಾಯಿಯೋಪಾದಿಯಲಿ ಸರ್ವಜ್ಞ ಬದರಾಗಣ ಭಕ್ತ ಜನಕ್ಕೆ ಪ್ರಸಾದ ರೂಪಕರಾಗಿ ಭಾಗವತ ಆದಿಯಲಿ ಬೇಡಿದನು ಧರ್ಮಾರ್ಥಗಳೇ ಫಲವೆಂದು. ಇದನ್ನೇ
ಗೋಚರಾರ್ಥಂ ಫಲಶ್ರುತಿ ಎನ್ನುವುದನ್ನೇ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಮನೆಯಲ್ಲಿ ಮಗುವಿಗೆ ಜ್ವರ ಬಂದಿತ್ತಂತೆ. ಔಷಧಿ ಕುಡಿಸ್ಬೇಕಾಗಿತ್ತಮ್ಮ. ಇದು ಔಷಧಿ ಕುಡಿಸ್ಬೇಕು ಅಂದರೆ ಔಷಧ ಕಹಿ ಇತ್ತಂತೆ. ಮೊದಲಿಗೆಲ್ಲ ಔಷಧ ಕಹಿನೇ ಇರ್ತಿದ್ವಿ. ಔಷಧಿ ಕುಡಿಸ್ಬೇಕು ಅಂತಂದರೆ ಅಮ್ಮ ಔಷಧಿ ಹತ್ರ ತಂದು ಕೂಡಲೇ ಕೂಸು ಒಲ್ಲೆ ಅಂತ ಶುರು ಮಾಡ್ತಂತೆ ಜಗಳ. ರಚ್ಚಿಗೆತ್ತು ನಾ ಕುಡಿಯಂಗಿಲ್ಲ. ಅಮ್ಮ ಏನು ಮಾಡಿದ್ಲು? ವ್ಯಾಧಿಗಿಂ ಪೀಡಿತ ಶಿಶುವಿಗೆ ಗುಡೋದಕವನೆರೆದು ಅದಕ್ಕೆ ಔಷಧ ತೆದು ಕುಡಿಸುವ ತಾಯಿಯೋ ಪಾದಿಯಲ್ಲಿ ಸರ್ವಜ್ಞ. ಬೆಲ್ಲ ತಗೊಂಡು ಅದೊಂಚೂರು ತೆಯ್ದು ಅದನ್ನು ಬಾಯಿಗೆ ಇಟ್ಲಂತ ಬೆಲ್ಲವನ್ನು. ಆ ಕೂಸು ನೋಡ್ತು, ಅಯ್ಯೋ ಔಷಧ ಕುಡಿಸ್ತಾಳೆ ಅಂತ ತಿಳ್ಕೊಂಡಿದ್ದೆ, ಅಮ್ಮ ಔಷಧ ಕುಡಿಸ್ತಿಲ್ಲ, ಬೆಲ್ಲ ತಿನ್ಸಿಲ್ಲ ನನಗೆ. ಬಾಯಿ ಗಟ್ಟಿ ಹಿಡ್ಕೊಂಡಿದ್ರಿ ಅದು. ಹೊಟ್ಟ ಬಿಡ್ಲಿಕ್ಕೆ ತಯಾರಿದ್ದಿದ್ದಿಲ್ಲ. ಬಾಯಿ ಬಿಡದೆ ಇದ್ದ ಕೂಸಿಗೆ ಅಮ್ಮ ಏನು ಮಾಡಿದ್ಲು ಅಂದರೆ ಬೆಲ್ಲ ತೆಯ್ದು ಒಂಚೂರು ಹಿಂಗಂದ್ಲು ಬಾಯಿಗೆ. ಅದು ಅಯ್ಯೋ ಅಮ್ಮ ಬೆಲ್ಲ ತಿನ್ನಿಸ್ತಾ ಇದ್ದಾಳೆ, ಸುಳ್ಳೆ ನಾನು ಯಾಕೆ ಔಷಧ ಅಂತ ತಿಳ್ಕೊಂಡೆ ಅಂತ ಅಂತು. ಬಾ ಮಗನೆ ಮಾಡ್ತೀನಿ ಅಂತ ಅಮ್ಮ ಅದಕ್ಕೆ ಔಷಧ ತೆದು ಕುಡಿಸುವ ತಾಯಿಯೋ ಪಾದಿಯಲ್ಲಿ ಸರ್ವಜ್ಞ. ಬಾಯಿ ತೆಗೆದಿದ್ದೇ ಚಾನ್ಸು ಅಂತ ಸರಂತ ಔಷಧ ಹಾಕ್ಬಿಟ್ರು. ಪಾಪ ಈ ಕೂಸು ಬೆಲ್ಲ ತಿಂದದ್ದೇ ಬಂತ್ರಿ, ಮುಖ ಎಲ್ಲ ಕಿವುಚ್ಕೊಂಡೇ ಹೋಯ್ತದು. ಯಾಕೆ? ಬೆಲ್ಲ ಇಲ್ಲ, ಔಷಧಿ ಕುಡಿಬೇಕಾಯಿತು. ಭಗವಂತ ನಾವಾಗಿ ನಾವು ಸ್ವಾಭಾವಿಕವಾಗಿ ಪ್ರವೇಶ ಮಾಡೋದಿಲ್ಲ ಶಾಸ್ತ್ರಗಳಲ್ಲಿ ಅನ್ನೋದಕ್ಕೆ ದೇವರೇನು ಮಾಡಿದ ಅಂದರೆ ಬಾದರಾಯಣ ಭಕ್ತ ಜನಕ್ಕೆ ಪ್ರಸಾದ ರೂಪಕನಾಗಿ ಭಾಗವತ ಆದಿಯಲಿ ಬೇಡಿದನು ಧರ್ಮಾರ್ಥಗಳೇ ಫಲವೆಂದು. ನೀವು ಸರಳವಾಗಿ ಶಾಸ್ತ್ರ ಓದಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಮಾಡಿಕೊಂಡು ಮೋಕ್ಷ ಪಡಿಬೇಕಾಗ್ಯದ. ದೇವರ ಜವಾಬ್ದಾರಿ ಅದ. ಅದು ಒಲ್ಲೆ ಅಂದ್ರಿ ದೇವರಂದ ಗೊತ್ತು ನೀವು ಹೆಂಗೆ ಏನು ಮಾಡಿದ್ರೆ ಬರ್ತೀರಿ ಅಂತ ನನಗೆ ಗೊತ್ತು ಅಂದ. ಏನು ಮಾಡಿದ? ಅದಕ್ಕೆ ಧರ್ಮಾರ್ಥ ಕಾಮಗಳೇ ಇಲ್ಲ, ನೀವು ಹಿಂಗೆ ಕೇಳಿದ್ರಿ ಅಂದರೆ ನಿಮಗೆ ಸಂತಾನ ಆಗತ್ತೆ, ಐಶ್ವರ್ಯ ಬರುತ್ತೆ, ಆಯಸ್ಸು ಬರುತ್ತೆ. ಮಾರ್ಕಾಂಡೇಯ ಉಪಾಖ್ಯಾನ ಕೇಳಿದ್ರೆ ನಿಮ್ಮ ಆಯಸ್ಸು ಬೆಳೆಯುತ್ತೆ. ಉಪಾಖ್ಯಾನ ಕೇಳ್ಬಿಡೋಣ್ರಿ. ಅಲ್ಲಿ ದೇವರು ಎಂಥ ಲೀಲಾಕರ್ತೃತ್ವ ಅವನದ್ದು. ಪ್ರಳಯ ಕಾಲದಲ್ಲಿ ಭಗವಂತ ವಟಪತ್ರಶಾಹಿಯಾಗಿ ಹೇಗಿರ್ತಾನೆ ಅಂತ ತನ್ನ ಮಹಿಮೆಯನ್ನು ಹೇಳಬೇಕಾಗಿತ್ತು. ಅವನ ಮಹಿಮೆ ತಿಳಿಸೋದಕ್ಕಾಗಿ ಮಾರ್ಕಾಂಡೇಯ ದೀರ್ಘಾಯುಷ್ಯಗಳು ಕೇಳ್ರಿ ನಿಮಗೆ ದೀರ್ಘಾಯುಷ್ಯ ಬರುತ್ತೆ ಅಂತ ಪ್ರವಚನದಲ್ಲಿ ಹೇಳಿಬಿಟ್ಟ. ಹೋದ್ರ ಕೇಳಿದ್ರೋ ಇಲ್ಲ? ಕೇಳುವಾಗ ಒಂದೇ ಸರ್ತಿ ಕೇಳೋದಿಲ್ಲ, ಮತ್ತೆ ಮತ್ತೆ ಕೇಳ್ತೀವಿ. ಕೇಳ್ತಾ 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 ಭಗವಂತನ ಮಹಿಮೆ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಆಯಸ್ಸು ಆಯೋಗ ಇರಲಿ ಬಿಡ್ರಿ, ಅವೆಲ್ಲ ಇರ್ತದೆ, ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳೋಣ ಅಂತ ಇದರಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತಂತೆ ಅನ್ನೋದಕ್ಕಾಗಿ ಪ್ರಾರಂಭದಲ್ಲಿ ವೇದಗಳು ಕರ್ಮ ಮಾಡ್ರಿ ಫಲ ಸಿಗತ್ತೆ, ಇಂಥದ್ದಾಗತ್ತೆ ಅಂತ ಹೇಳ್ತದಂತೆ. ಅದಕ್ಕೆ ಕರ್ಮ ಮಾಡುವಾಗ ಎಚ್ಚರ ಇರಬೇಕಪ್ಪ. ವೇದೋಕ್ತಮೇವ ಕುರ್ವಾಣ ನಿಸ್ಸಂಗ ಅರ್ಪಿತಮೀಶ್ವರೇ. ಸ್ವಲ್ಪ ಹಿಂದಿನ ಮಾತು ಒಂಚೂರು ಮತ್ತೆ ಮಹತ್ವದ ಅಂಶ ಇದೆ. ಇದಿಷ್ಟು ಯಾರು ಕರ್ಮವನ್ನೇ ಮಾಡೋದಿಲ್ಲ ಅವರಿಗೆ ಹೇಳಿದ್ದು. ಕರ್ಮ ಮಾಡ್ತಿರ್ತೀವಲ್ಲ ನಮ್ಮಂಥವ್ರು, ಸ್ವಲ್ಪ ಕರ್ಮ ಮಾಡುವಾಗ ಹೇಗೆ ಮಾಡಬೇಕು? ನಿಸ್ಸಂಗವಾಗಿ ಕರ್ಮ ಮಾಡಬೇಕಂತೆ, ಫಲಾಪೇಕ್ಷೆ ರಹಿತವಾಗಿ. ಇದು ಮಾಮೂಲು ಗೊತ್ತಿರೋದು ನಮ್ಮ ವಿಷಯ. ಶ್ರೀಮದಾಚಾರ್ಯರು ಒಂದು ಹೆಚ್ಚಿನ ಮಾತನ್ನು ತಿಳಿಸ್ತಾರೆ ತಾತ್ಪರ್ಯದಲ್ಲಿ ಹೇಳುವಾಗ. ಏನು? ಕರ್ಮ ಮಾಡುವಾಗ ಎಷ್ಟು ಎಚ್ಚರ ಇರಬೇಕು ಅಂದರೆ ಅನೇಕ ದೋಷಗಳು ನಮ್ಮಿಂದ ಆಗಿಬಿಡ್ತದಂತೆ ಕರ್ಮ ಮಾಡುವಾಗ. ಏನೇನಾಗತ್ತೆ? ಬಹಳ ಅಂದರೆ ಏನು? ಕರ್ಮದಲ್ಲಿ ಲೋಪದೋಷಗಳಾಗಬಹುದು. ಅಜ್ಞಾತ್ವ ಕುರುವತಃ ಕರ್ಮ ಸ್ಖಲನಾತ್ ಪಾಪಕಾರಣಾತ್. ಮೊದಲನೇ ಅಂತ ಹೇಳ್ತಾರೆ, ಯಾವ ಕರ್ಮವನ್ನು ನಾವು ಮಾಡ್ತಾ ಇದ್ದೀವಿ ಆ ಕರ್ಮದ ಪರಿಚಯ ಇಲ್ಲದೆ ಕರ್ಮ ಮಾಡಿದರೆ ವೇಸ್ಟ್. ಬಹಳ ಮಹತ್ವದಿಂದ ಬಿಟ್ಟುಕೊಳ್ರಿ. ಶ್ರೀಮದಾಚಾರ್ಯರು ಹೇಳುವ ಎಚ್ಚರ ಇದು. ಸಂಧ್ಯಾವಂದನೆ ಮಾಡ್ತಾ ಇದ್ದೀವಿ, ಸಂಧ್ಯಾವಂದನೆ ಅಂದರೆ ಏನು ಅಂತ ನಮಗೆ ಗೊತ್ತಿಲ್ಲದೆ ಸಂಧ್ಯಾವಂದನೆಯನ್ನು ಮಾಡಿದ್ವಿ ಅಂದರೆ ಮಾಡಿದ್ದೆಲ್ಲ ವೇಸ್ಟೇ ಅಲ್ರಿ, ಗೊತ್ತೇ ಇಲ್ಲಲ್ರಿ. ಮತ್ತೆ ಇಷ್ಟು ದಿವಸ ಮಾಡ್ಕೊಂಡು ಬಂತೀವಿ, ವೇಸ್ಟ್ ಏನು ಅಂದರೆ ಇಷ್ಟು ದಿವಸದ ಬಿಡ್ರಿ ಇವತ್ತಿಂದ ಹೇಳ್ರಿ ಅಂತ ಕೇಳ್ತಾರೆ. ಇಷ್ಟು ದಿವಸದ ಬೇಡ, ಇವತ್ತು ಹೇಳ್ರಿ. ತಿಳಿದುಕೊಳ್ಳಿಕ್ಕೆ ಅವಕಾಶ ಇರುವಾಗ, ತಿಳಿದುಕೊಂಡು ಮಾಡಬೇಕು ಅಂತಿರುವಾಗ ಮಾಡದೇ ಇದ್ದರೆ ಕರ್ಮ ವ್ಯರ್ಥ ಹೋದೋ ಇಲ್ಲೋ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ವೇದ ಅಂತದೆ ಯದೇವ ಶ್ರದ್ಧೆಯ ಕರೋತಿ ವಿದ್ಯೆಯ ಕರೋತಿ. ಯಾವುದನ್ನು ತಿಳಿದು ಮಾಡ್ತಿ, ತಿಳಿದು ನಂಬಿ ಮಾಡ್ತಿ, ಅದು ವೀರ್ಯವತ್ತರಂ ಭವತಿ, ಫಲದಾಯಕವಾಗುತ್ತೆ.
ತಿಳಿಯದೇ ಮಾಡ್ತಿ ಫಲ ಆಗೋದಿಲ್ಲ, ನಂಬದೇ ಮಾಡ್ತಿ ಫಲ ಆಗೋದಿಲ್ಲ. ಎರಡು ಪ್ರಾಬ್ಲಮ್ಸ್ ಇವೆ ನಮ್ಮಲ್ಲಿ. ಒಂದು ತಿಳಿದು ಮಾಡೋದಿಲ್ಲ, ಎರಡನೇದು ವಿಶ್ವಾಸ ಇಟ್ಟು ಮಾಡೋದಿಲ್ಲ. ಫಲ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಂತ ನಾವೆಲ್ಲ. ಕರ್ಮ ಮಾಡಿಬಿಟ್ಟೇವು, ಸೇವೆ ಪ್ರದಕ್ಷಿಣೆ ದಾನ ಹೇಳಿದರೆ ಮಾಡಿಬಿಟ್ವಿ, ಫಲ ಆಗಲಿ ಅಂತ ಕಾಯ್ತಾ ಇದ್ದೀವಿ, ಫಲ ಆಗಲಿಲ್ಲ. ಶಾಸ್ತ್ರ ಕೊಡೋ ಉತ್ತರ ಮೊದಲೇ ಎರಡು ಮಾಡಿದೆಯಾ? ಯಾವುದು? ಶ್ರದ್ಧೆ ಇದೆಯಾ ನಿನಗೆ? ಅಯ್ಯೋ ನೀವು ಹೇಳಿದ್ರಿ ಅಂತ ಕೊಟ್ಟರಿ, ನಾ ಹೇಳಿದ್ದೇನೆ ನೀನು ಯಾಕೆ ಕೊಟ್ಟಿ? ನಿನಗೆ ವಿಶ್ವಾಸ ಇದೆಯಾ ಅದರಲ್ಲಿ? ಹೋಗ್ಲಿ ಕೊಡ್ತಾ ಇದ್ದೀಯಲ್ಲ, ಕೊಡುವಾಗ ವಿದ್ಯೆಯಾ ಕರೋತಿ, ನಿನಗೇನು ಅಂತ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಮತ್ತೆ ಕರ್ಮ ಮಾಡುವಾಗ ಯದೇವ ವಿದ್ಯೆಯ ಶ್ರದ್ಧೆಯಾ ಕರೋತಿ, ಉಪನಿಷದ ಬರೇ ಶ್ರದ್ಧೆ ವಿದ್ಯೆ ಅಲ್ಲ, ಶಾಸ್ತ್ರೋಕ್ತವಾಗಿರಬೇಕು. ತದೇವ ವೀರ್ಯವತ್ತರಂ ಭವತಿ. ಅದಕ್ಕೆ ಹೇಳಿದರು ವೇದೋಕ್ತಮೇವ ಕುರ್ಮಾಣ. ಕರ್ಮ ಮಾಡುವಾಗ ಜ್ಞಾತ್ವಾ ಕುರ್ವತಃ ಕರ್ಮ, ಜ್ಞಾನವಿಲ್ಲದೆ ಯಾವ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಎಂಬ ತಿಳುವಳಿಕೆ ಇಲ್ಲದೆ ಕರ್ಮ ಮಾಡಿದರೆ ಮುಗಿದೋಯ್ತು. ಅಲ್ಲ ಸ್ವಾಮಿ ನಮಗೆ ಸಮಸ್ಯೆ ಮಾಡಬೇಡ್ರಿ, ಇವಾಗ ನೀವು ಇಷ್ಟು ದಿವಸ ಏನೋ ಮಾಡ್ಕೊಂಡಿದ್ವಿ, ಸುಸೂತ್ರ ಹೊಂಟಿತ್ತು, ನೀವು ಒಂದು ದಿವಸ ಒಂದು ಉಪನ್ಯಾಸದಲ್ಲಿ ನಿಮ್ಮ ಕರ್ಮ ಗೊತ್ತಿಲ್ಲ, ಏನಿಲ್ಲ, ಫಲ ಬರೋದಿಲ್ಲ ಅಂತ ಹೇಳಿ ಹೋಗ್ಬಿಟ್ರೆ ನಾಳೆ ನಮ್ಮ ಕಥೆ ಏನು? ಅಲ್ಲ ಅಕಸ್ಮಾತ್ ನಾಳೆ ಒಂದು ದಿವಸ ಇದ್ದೀರಿ ಅಂತ ಇಟ್ಕೊಳ್ಳೋಣಂತ, ಇನ್ನೂ ಒಂದು 4 ದಿವಸ ಉಪನ್ಯಾಸ ನಿಮ್ಮದು ಇದ್ದೀರಿ ಅಂತ ಇಟ್ಕೊಳ್ಳೋಣಂತ, ಮುಂದೆ ಏನು ನಮ್ಮ ಗತಿ? ತದೇವ ಅರ್ಪಯತೋ ವಿಷ್ಣೋಹೋ ನೈವ ಪಾಪ ಯತದ್ಭವೇತ್. ಜಸ್ಟ್ ಒಂದು ಆಚಾರ ತಿದ್ದುಪಡಿ ಮಾಡ್ತಾರೆ ಶ್ರೀಮದಾಚಾರ್ಯ. ನೀವು ತಿಳಿಯದೆ ಕರ್ಮ ಮಾಡಿದಾಗ ಆ ಕರ್ಮದ ಫಲ ನಿಮಗೆ ಆಗೋದಿಲ್ಲ. ಆದರೆ ತದೇವ ಅರ್ಪಯತೋ ವಿಷ್ಣೋ, ಅದನ್ನು ನೀವು ಭಗವಂತನಲ್ಲಿ ಅರ್ಪಣೆ ಮಾಡಿದರೆ ದೇವರು ನೀವು ತಿಳಿಯದೆ ಮಾಡಿದಾಗ ಏನು ಕರ್ಮದಲ್ಲಿ ಮೈನಸ್ ಆಗಿತ್ತಲ್ಲ ಅದನ್ನು ಪ್ಲಸ್ ಮಾಡ್ತಾನಂತೆ. ದೊಡ್ಡ ಅಪಾರ್ಚುನಿಟಿ ಇದು ನಮಗೆ, ದೊಡ್ಡ ಅವಕಾಶ. ನಮಗೆ ತಿಳಿಯದೆ ಕರ್ಮ ಮಾಡಿಬಿಟ್ಟೆವು, ಹೋಯ್ತಂತ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೆವು, ಹೋಯ್ತಂತ ತಿಳ್ಕೊಬೇಡ್ರಿ. ಯಾವುದೋ ಬ್ಯಾಂಕಲ್ಲಿ ದುಡ್ಡು ಹಾಕ್ಬಿಟ್ಟೆವು, ಬ್ಯಾಂಕ್ ಮುಳುಗಿ ಹೋಗ್ಬಿಡ್ತೀವಿ, ಅಯ್ಯೋ ಹಣೆ ಬರವೇ ತಲೆ ಮೇಲೆ ಕೈ ಇಟ್ಕೊಂಡಿದ್ದ, ಇಲ್ಲ ಹೋಗಿಲ್ಲ, ದಿವಾಳಿ ಆಗ್ಯದ, 4 ದಿವಸ ಅವಕಾಶ ಕೊಟ್ಟರೆ ತಿರುಗಿ ನಿಮ್ಗೆ ರಿಫಂಡ್ ಮಾಡ್ತೀವಂತೆ. ಅಡ್ಡಿ ಸ್ವಲ್ಪ ಸಮಾಧಾನ ಆಯಿತು. ವಿಷ್ಣು ಅರ್ಪಯತಃ ತದೇವ, ನೀವು ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಮೈನಸ್ ಆಗಿರುತ್ತೆ. ಇದು ಒಂದು. ಮತ್ತೆ ಹೇಳ್ತಾರೆ ಕರ್ಮ ಮಾಡುವಾಗ ಏನು ನಮ್ಮಲ್ಲಿ ತೊಂದರೆಗಳು? ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ. ಕರ್ಮ ಮಾಡುವಾಗ ತಾರತಮ್ಯ ಜ್ಞಾನ ಇಲ್ಲದೆ ಕರ್ಮ ಮಾಡಿದರೆ ಫಲ ಗೋವಿಂದ. ಏನ್ರಿ ಎಂಟು ಕಟ್ಟ ಇದು? ಯಾರ ಸಲುವಾಗಿ ಕರ್ಮ ಮಾಡ್ತಾ ಇದ್ದೀವಿ? ಉದಾಹರಣೆಗೆ ಗಣಪತಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೋಣ. ಪೂಜೆ ಮಾಡುವಾಗ ಗಣಪತಿಯ ಚೌಕಟ್ಟು ಅರ್ಹತೆ ಎಲ್ಲಿ, ಯಾವ ಕಕ್ಷೆಯಲ್ಲಿ ಬರ್ತಾರೆ ಅವರಿಗೆ ನಾವು ಕೊಡಬೇಕಾದ ಪೂಜೆ ಎಷ್ಟು ಅಂತ ತಿಳಿದುಕೊಂಡು ಪೂಜೆ ಮಾಡಿದರೆ ಕರೆಕ್ಟ್. ಅದನ್ನು ಬಿಟ್ಬಿಟ್ಟು ವಿಷ್ಣುವಿನ ಪಕ್ಕದಲ್ಲಿ ಒಂದು ಸ್ಟೂಲ್ ಹಾಕಿ, ವಿಷ್ಣುವಿನ ಪಕ್ಕದಲ್ಲಿ ಒಂದು ಚೇರ್ ಹಾಕಿ, ಗಣಪತಿನ ಕೂಡಿಸಿ ಹೀಗಿಬ್ಬರಿಗೂ ಕರೆಕ್ಟಾಗಿ ಆರತಿ ಮಾಡಿಬಿಟ್ರೆ ಏನು ಕಥೆ ಆಗ್ಬಿಡ? ಫಲ ಬರೋದೇ ಇಲ್ಲ. ನಾವೆಲ್ಲ ಗಣಪತಿ ಕೊಡೋದಿಲ್ಲ, ನೆನ್ಬಿಟ್ಕೊಡ್ರಿ, ತಗೊಳ್ಳೋದಿಲ್ಲ ಪೂಜೆಯನ್ನು. ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತ. ತಾರತಮ್ಯ ಜ್ಞಾನ ಇಲ್ಲದೆ ಕರ್ಮವನ್ನು ಮಾಡೋದು ಫಲದಾಯಕವಾಗುವುದಿಲ್ಲ ಶ್ರೀಮದಾಚಾರ್ಯ ಅಂತಾರೆ. ಆಮೇಲೆ ಇನ್ನೊಂದಿದೆ, ಇದಂತೂ ಬಹಳ ಕಷ್ಟ, ಮಾಡ್ಲಿಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಏನು? ಸ್ವೋತ್ತಮಾನ ಪ್ರಿಯತ್ಯಾಗ ಆತ್ಮಪ್ರಿಯ ಚಿಕಿತ್ಸೆಯ. ಮನೆಯಲ್ಲಿ ಹಿರಿಯರಿರ್ತಾರೆ, ವಾಸ್ತವಿಕವಾಗಿ ಇಂಥ ಹಿರಿಯರು ಇರಬಾರ್ದು ಮನೆಯಲ್ಲಿ, ಇಂಥವ್ರು ಇರ್ತಾರೆ ಅಂತ ಇಟ್ಕೋಣ. ಎಂಥವ್ರು ಅಂದರೆ ನಾವೇನೋ ಸತ್ಕರ್ಮ ಮಾಡ್ಲಿಕ್ಕೆ ಹೊಂಟ್ರೆ ಸುಮ್ಕೊಡು ಸಾಕು, ಏನು ದೊಡ್ಡ ಮಾಡಿ ಇದ್ದಾರೆ, ಏನು ಮನೆಯಲ್ಲಿ ಪ್ರತಿಯೊಬ್ಬರು ಇದ್ದೇ ಇರ್ತಾರೆ. ಪಾಪ ಸೊಸಿ ಏನಾದರೂ ಒಂದು ಯಾವುದೋ ವೃತ ಮಾಡ್ಲಿಕ್ಕೆ ಹೊಂಟ್ಲು ಅಂತ ಇಟ್ಕೊಡ್ರಿ, ಸೊಸಿಗೆ ಹೇಳ್ತೀನಿ ಅತ್ತಿಗೆ ಬೈತೀನಿ ಅಂತ ಹಿಂಗೆ ಅರ್ಥ ಅಲ್ಲ, ಸುಮ್ಮನೆ ಉದಾಹರಣೆ ಕೊಡ್ಲಿಕ್ಕೆ ಹತ್ತೀನಿ. ಆಮೇಲೆ ಹೊರಗೆ ಹೋದ್ಮೇಲೆ ಸೊಸಿದೊಂದು ಮಂಡಳಿ ಟೀಮ್ ಕಟ್ಕೊಂಡು ಆಚಾರ್ಯ ಓಟ್ ಹಾಕಿ ನೀವೇ ಬರೀ ಪ್ರತಿಸತಿ ಉಪನ್ಯಾಸಕ್ಕೆ ನಮ್ಮ ಬಗ್ಗೆ ಚಂದ ಹೇಳಿದ್ರೆ ನೀವು ಅಂತ ಹೇಳೋದು, ಅತ್ತೆಯವರು ಟೀಮೆಲ್ಲ ಸೇರ್ಕೊಂಡು ಇನ್ನೊಂದು ಸರ್ತಿ ಕಾರಡು ಊರಾಗಿ ನೋಡ್ಕೋತೀವಿ ಅಂತ ಅವ್ರು ಅನ್ನೋದು. ಹಿಂಗೆಲ್ಲ ಆಗಬಾರ್ದು. ವಿಷಯ ಹೇಳ್ತಾ ಇದ್ದೀನಿ ಅಷ್ಟೆ. ಕೇಳಲಿಕ್ಕೆ ಹೋದ್ಲು, ಇಲ್ಲ ಏನೋ ವೃತ ಅಂತೆ, ವಯೋವೃತ ಯಾವುದೋ ಒಂದು ವೃತ ಮಾಡ್ತೀನಿ. ಏನ್ವಾ ನಮ್ಮ ಕಡೆ ಆಗಲಿಲ್ಲ, ನೀ ಮಾಡಿ ತೋರಿಸ್ತಿ ಊರು ಮುಂದೆ ಹಾಕೋಬೇಕ ನೀನು? ಬಂದು ಬಸ್ ಹೋಗ್ಕೊಂಡು ಸೊಸಿ ಅತ್ತೆ ಏನ್ರಿ ನಿಮ್ಮ ಸೊಸಿ ಮಾಡಿಬಿಟ್ಲು, ನಿಮ್ಗೆ ಆಗಿರಲಿಲ್ಲ ಅವ್ನು 4 ಸಲ ನಿಮ್ಗೆ ಆಗಿರಲಿಲ್ಲ ಅಂದರೆ ಪಾಪಕ್ಕೆ ಯಾತ್ತೀವಿ ಎಲ್ಲ ಡುಸ್ ಅಂದ್ಬಿಟ್ಟಿರ್ತಾಳೆ ಪೂರ್ಣಕ್ಕೆ. ಈ ಸೊಸಿಗೆ ಭಾರಿ ನೋಡಿದೆ ಹೆಂಗಾತ ವ್ಯವಸ್ಥೆ. ಹೀಗಾಗಬಾರ್ದು. ಅವಳು ಅದಕ್ಕೆ ಏನು ಮಾಡಬೇಕು? ಪರ್ಮಿಷನ್ ಕೊಡೋ ಹಾಗಿಲ್ಲ, ನೀ ಏನು ಮಾಡ್ತೀವಿ ಸುಮ್ಮನೆ ಕೊಡು ಅಂತ. ವಾಸ್ತವಿಕವಾಗಿ ಶಾಸ್ತ್ರ ಹೇಳುವಂತೆ ಹಿರಿಯರಿಂದ ಅಪ್ಪಣೆ ಪಡೆದು ಮಾಡಬೇಕು ಅಂತದೆ. ಈ ಸ್ಥಿತಿ ಇದ್ದಾಗ ಏನು ಮಾಡ್ತೀರಿ ಹೇಳಿ ನೋಡಂತ. ಈ ಸ್ಥಿತಿ ಬಂದರೆ ಏನು ಮಾಡ್ತೀರಿ? ಸ್ವೋತ್ತಮಾನ ಪ್ರಿಯತ್ಯಾಗ ಆತ್ಮಪ್ರಿಯ ಚಿಕಿತ್ಸೆಯ. ನನಗೆ ಬೇಕು ನಾ ಮಾಡ್ತೀನಿ ಅಂದ್ಬಿಟ್ರೆ ಕರ್ಮವನ್ನು ಹೀಗೆ ಮಾಡಬಾರ್ದ? ಮತ್ತೆ ಹಿರಿಯರಿಂದ ಆಜ್ಞೆ ತೆಗೆದುಕೊಂಡೇ ಕಿರಿಯರು ಕರ್ಮ ಮಾಡಬೇಕು ಅನ್ನೋದು ಶಾಸ್ತ್ರದ ನಿಯಮ.
ಅಕಸ್ಮಾತ್ ಹೀಗಾಗ್ತಿತ್ತು ಅಂದರೆ ಅವರ ಮನವನ್ನು ಒಲಿಸಿಕೊಂಡು ಕರ್ಮ ಮಾಡಬೇಕಂತ. ಬಿಟ್ಟು ಮಾಡಬಾರ್ದು, ನೆನಪಿಟ್ಕೊಳ್ರಿ, ಬಿಟ್ಟು ಮಾಡಬಾರ್ದು. ಯಾಕೆ ಅಂದರೆ ಅವ್ರ ಪೀರಿಯಡ್ ಆದ್ಮೇಲೆ ನೆಕ್ಸ್ಟ್ ಪೀರಿಯಡ್ ನಿಮ್ಮದೇ ಅನ್ನೋದು ಮರಿಬಾರ್ದು ಅಷ್ಟೇ. ನಾವು ಅವ್ರ ಅತ್ತೆಯವ್ರ ಪೀರಿಯಡ್ ಹೋಯ್ತಲ್ಲ, ಸೊಸಿ ನೆಕ್ಸ್ಟ್ ಅತ್ತೆಯವ್ರು ಆಗ್ತಾರೆ ಅನ್ನೋದು ಮರಿಬಾರ್ದು. ಯಾಕಂದ್ರೆ ಅವ್ರಿಗೂ ಸೊಸಿ ಬರ್ತಾಳೆ ನೆಕ್ಸ್ಟ್, ಅವಾಗ ಅಲ್ಲೂ ಇದೇ ಶುರುವಾಗ್ತದೆ ತಾಕ್ಲಾಟ. ಅದಕ್ಕೆ ಅವರನ್ನು ಒಲಿಸಿಕೊಂಡು ಪ್ರೀತಿಯಿಂದ ಕರ್ಮ ಮಾಡಬೇಕು. ಅತ್ತಿ ಸೊಸಿ ಸುಮ್ಮನೆ ಹೇಳಿದೆ, ಮನೆಯಲ್ಲಿ ಹಿರಿಯರು ತಂದೆ ತಾಯಿಗಳಿರ್ತಾರೆ, ಅವರ ಆಜ್ಞೆಯನ್ನು ಪಡೆದು ಕರ್ಮ ಮಾಡಬೇಕು. ಕೊಡೋದಿಲ್ಲ ಅಂತ ಇಟ್ಕೊಳ್ರಿ, ಅಂಥವ್ರಿದ್ದಾಗಲೇ ಏನು ಮಾಡಬೇಕು ಅಂದರೆ ಕಾಯಬೇಕು. ದೇವರು ಎಂದೂ ಒಮ್ಮೆ ಮಾಡೋದಿಲ್ಲ. ನೀವು ಸತ್ಕರ್ಮ ಮಾಡ್ತೀರಿ ಅಂತ ಹೊರಟಾಗ ದೇವರು ಸಹಾಯ ಮಾಡೇ ಮಾಡ್ತಾನೆ. ಇವತ್ತು ಕೊಡಲಿಕ್ಕಿಲ್ಲ ಪರ್ಮಿಷನ್, ನಾಳೆ ಕೊಡಬಹುದು, ಇನ್ನೊಂದು 4 ದಿವಸಕ್ಕೆ ಕೊಡಬಹುದು, ಸ್ವಲ್ಪ ಕಾದರೆ ಆಗತ್ತೆ. ಆದರೆ ಇವನ್ನೆಲ್ಲ ಬಿಟ್ಟು ಅಗ್ರಿ ಮಾಡ್ತಾನೆ ಮಾಡ್ಕೊಳ್ಳಲ್ಲ, ನಾ ಮಾಡೋವನೇ ಅಂತ ಕರ್ಮ ಮಾಡಿಬಿಟ್ರೆ ಫಲ ಬರೋದಿಲ್ಲ. ಇನ್ನೂ ಕೆಲವರು ಇರ್ತಾರಂತೆ, ಏನು ಅಂದರೆ ಕಾರ್ಯೇಶು ಬಹುಮಾನೋವ. ನನ್ನಂಗೆ ಯಾರು ಮಾಡ್ತಾರೆ ಗೊತ್ತದಿಲ್ಲ ನಿಮಗೆ. ಅವತ್ತ ನಾ ಮಾಡಿದ್ದೆಲ್ಲ ಬಂದಿದ್ದಲ್ಲ ನಮ್ಮ ಕಾರ್ಯಕ್ರಮ, ನೆನಪದೇ ಇಲ್ಲ. ನಾ ಮಾಡಿದಂಗೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತೇನೆ. ಅಂತಿಮ ಮಾಡಿದ ಕರ್ಮಗಳನ್ನೆಲ್ಲ ನಾ ಮಾಡಿದಂಗೆ ಯಾರು ಮಾಡ್ತಾರೆ, ನನ್ನಂಗೆ ಇನ್ಯಾರಿದ್ದಾರ ಅಂತ ಅನ್ಕೋತ ಹೋದ ಅಂದರೆ ಬಂದ ಕರ್ಮ ಎಲ್ಲ ಹೋಗ್ಬಿಡ್ತದೆ, ಫಲ ಎಲ್ಲ ಹೋಗ್ಬಿಡ್ತದೆ. ಇನ್ನು ಶಕ್ತಸ್ಯ ಅಶಕ್ತವತ್ ಕರ್ಮ, ಚಲೋ ಗಟ್ಟದ್ರಿ ದೇಹ ಮಾಡ್ಲಿಕ್ಕೆ ಅವಕಾಶದ ಅಶಕ್ತರಿಗೆ ಯಾವ್ಯಾವ ಫೆಸಿಲಿಟಿ ಕೊಟ್ಟಿರ್ತಾರೆ ನೋಡ್ರಿ, ಅದೆಲ್ಲ ತೊಗೊಂಡ್ಬಿಡೋದಂತೆ ಕರ್ಮದವ. ಏಕಾದಶಿ ಮಾಡ್ಲಿಕ್ಕೆ ಇನ್ನೂ ದೇಹದಲ್ಲಿ ಶಕ್ತಿ ಅದ. 80 ವರ್ಷ ಆದಮೇಲೆ ಏಕಾದಶಿ ಅಷ್ಟು ಕಟ್ಟದಿಂದ ಮಾಡೋ ಅವಶ್ಯಕತೆ ಇಲ್ಲ ಅಂತ ಶಾಸ್ತ್ರದ ಎಂದೋ ಒಂದು ಮೂಲ್ಯಾಗ ಒಂದು ಪಂಕ್ತಿ ನೋಡ್ಬಿಡೋದು. 80 ಯಾವಾಗ ಆಗ್ತದೆ ಕಾಯ್ತಾ ಇರೋದ್ರಿ, ಅಂದರೆ ಟೈಮ್ ಅಲ್ಲ, 80 ವರ್ಷ ಯಾವಾಗ ಆಗ್ತದೆ ಅಂತ ತಿಳ್ಕೊಂಡು 86 ಕೂಡ ಮರದಿಸ್ರು ಅಪ್ಪ ಹ್ಯಾಪಿ, ಇವಾಗ ಏಕಾದಶಿ ಚಿಂತೆ ಇಲ್ಲ. ಯಾಕೆ 80 ಆದ್ಮೇಲೆ ಏಕಾದಶಿ ಮಾಡೋ ಅವಶ್ಯಕತೆ ಇಲ್ಲ, ತಗೋ ಅವಲಕ್ಕಿತ ಉಪ್ಪಿಡ್ತ ಹಾಲ್ತ ಅಂತ ಹೇಳಿ ಉಳಿದ ದಿವಸ ಅಪ್ಪು ತಗೊಂಡು ತಗೊಳಿಕ್ಕೆ ಹೋಗಬಾರ್ದು. ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಪ್ರಕೃತಿದಾಗ 80 ಆದ ಮೇಲೂ ದೇಹದಲ್ಲಿ ಗಟ್ಟಿಯಾಗಿ ದೇಹ ಗಟ್ಟಿ ಇತ್ತು, ಶಕ್ತಿ ಇತ್ತು ಅಂದರೆ ಉಪವಾಸವನ್ನೇ ಮಾಡಬೇಕು. ಅದು ಯಾರಿಗೆ ಹೇಳಿದ್ದಾರೆ? ರೋಗಾರ್ಥರು ಅಶಕ್ತರು ಪೂರ್ಣ ಹಾಸಿಗೆ ಹಿಡಿದಿದ್ದಾರಲ್ಲ ಅಂಥವ್ರಿಗೆ ಹೇಳಿದ್ದೇ ಹೊರತಾಗಿ, ಔಷಧಿ ತಗೊಳ್ತಾ ಇರ್ತಾರೆ ಅಂಥವ್ರಿಗೆ ಹೇಳಿದ್ದೇ ಹೊರತಾಗಿ ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಡ್ಬಾರ್ದು. ಮತ್ತೆ ನಾವೆಲ್ಲ ಇವೆಲ್ಲ ಕರ್ಮ ಮಾಡುವಾಗ ಆಗುವ ದೋಷಗಳು ಶ್ರೀಮದಾಚಾರ್ಯರು ಎಚ್ಚರ ಹೇಳ್ತಾರೆ. ಕರ್ಮ ಮಾಡುವಾಗ ಹೀಗೆ ಮಾಡಬೇಕಪ್ಪ, ಅದಕ್ಕೆ ಕರ್ಮದ ಬಗ್ಗೆ ಹೇಳೋದಿಲ್ಲ ನಿಮಗೆ ಅಂತ ಹಿಂದಿನವ್ರು ಹೇಳಿಲ್ಲ ಅಂತ ವ್ಯವಸ್ಥೆ ಮಾಡಿ ಕೊಟ್ಬಿಟ್ರು. ಸರಿ, ಕರ್ಮದ ಬಗ್ಗೆ ಹೇಳಿದರು, ಗುರುಗಳನ್ನು ಸೇರಬೇಕು, ಅವರು ಹೇಳುವ ಮಾರ್ಗದಲ್ಲಿ ಕರ್ಮವನ್ನು ಮಾಡ್ರಿ ಅಂತ ಹೇಳಿ ಮುಗಿಸ್ತಾರೆ. ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ಭಗವಂತನ ಅವತಾರಗಳಿವೆಯಲ್ಲ, ದೇವರು ಎಂತಿಂಥ ಅವತಾರಗಳನ್ನು ಮಾಡಿದ್ದಾನೆ, ಸ್ವಲ್ಪ ಅವನ್ನೆಲ್ಲ ಹೇಳ್ರಿ. ವೇದವ್ಯಾಸದೇವರು ತುಂಬ ಬುದ್ಧಿವಂತರ್ರಿ ಅವರು. ಯಾಕೆ ಅಂದರೆ ಬರೇ ವಿಷಯ ಹೇಳ್ತಾ ಹೊರಟು ಬಿಟ್ವಿ ಅಂದರೆ ಜನ ಕೇಳೋದಿಲ್ಲ ಅಂತ ಗೊತ್ತ್ರಿ ಅವ್ರಿಗೆ. ಮಧ್ಯದಲ್ಲಿ ಒಂಚೂರು ಟಾಪಿಕ್ ಚೇಂಜ್ ಮಾಡಿ ಮತ್ತೆ ಅಲ್ಲಿಗೆ ತೊಗೊಂಬರ್ತಾನೆ. ಏನು ಪ್ರಶ್ನೆ ಇಟ್ಟರು? ದೇವರ ಅವತಾರಗಳನ್ನು ಹೇಳ್ರಿ. ಯಾನಿ ಯಾನೀಹ ಕರ್ಮಾಣಿ ಯೈರ್ಯೈಹಿ ಸ್ವಚ್ಛಂದ ಜನ್ಮಭಿಹಿ ಚಕ್ರೇ ಕರೋತಿ ಕರ್ತಾವ ಹರಿಸ್ತಾನಿ ಭ್ರುವಂತುನಃ. ಸ್ವಾಮಿ ದಯವಿಟ್ಟು ದೇವರ ಅವತಾರಗಳು ಎಷ್ಟಿವೆ ಹೇಳ್ಬಿಡ್ರಲ್ಲ. ಅದಕ್ಕೆ ದ್ರುಮಿಲ ಅಂತಾನೆ. ಏನೋ ತಿಳ್ಕೊಂಡಿದ್ದೀನಿ, ದೇವರ ಅವತಾರಗಳನ್ನು ಹೇಳೋದು ಅಂದರೆ ಹುಡುಗಾಟಿಗೆ ಅಂತ ತಿಳ್ಕೊಂಡಿದ್ದೀಯ. ಯೋವಾ ಅನಂತಸ್ಯ ಗುಣಾನಂತಾನ್ ಅನುಕ್ರಮಿಷ್ಯೇತ್ ಸತು ಬಾಲ ಬುದ್ಧಿ ರಜಾಂಸಿ ಭೂಮೇರ್ಗಣಯೇತ್ ಕಥಂಚಿತ್ ಕಾಲೇನ ನೈವಾಖಿಲ ಸತ್ವಧಾಮ್ನಃ. ದೇವರ ಅವತಾರಗಳನ್ನು, ದೇವರ ರೂಪಗಳನ್ನು, ದೇವರ ಗುಣಗಳನ್ನು, ದೇವರ ಕ್ರಿಯೆಗಳನ್ನು ಎಷ್ಟವಂತ ಎಣಸೋ ಹುಚ್ಚುತನ ಯಾರು ಮಾಡ್ತಾರೆ? ಆ ಧೈರ್ಯ ಯಾರಿಗಿದೆ? ಯಾಕ್ರಿ ನಾ ಎಣಿಸ್ತೀನಿ 1 ಅಂತಂದೆ ಅಂದರೆ ಸತು ಬಾಲ ಬುದ್ಧಿ, ಅವ ಮೂರ್ಖ ಅಂತ ತಿಳ್ಕೊಳ್ರಿ. ದೇವರ ಗುಣರೂಪಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಎಣಿಸ್ಬಹುದು ಅಂದರೆ ರಜಾಂಸಿ ಭೂಮೇರ್ ಗಣಯೇತ್ ಕಥಂಚಿತ, ಒಂದು ವೇಳೆ ಭೂಮಿಯಲ್ಲಿದ್ದ ಧೂಳಿ ಕಣಗಳನ್ನೆಲ್ಲ ಎಣಿಸಿ ಮುಗಿಸಬಹುದು. ಆದರೆ ದೇವರ ಗುಣರೂಪಗಳನ್ನು ಎಣಿಸಿ ಮುಗಿಸ್ತೀನಿ ಅಂತ ಅನ್ನೋದು ಚಾನ್ಸ್ ಇಲ್ಲ. ಪಾಪ ಹೆಂಡತಿ, ಯಾರು ಹೆಂಡತಿ ಅಂತ ತಿಳ್ಕೊಂಡ್ರೆ ದೇವರ ಹೆಂಡತಿ, ಬರೀ ಹೆಂಡತಿ ಅಂತ ಅಂದ್ಕೊಳ್ಳಿ ಸರ್ವನಾಮ ಶಬ್ದದು. ಹೆಂಡತಿ ಅಂದ್ಕೊಳ್ಳೆ ಮತ್ತೆ ಎಲ್ಲ ನಮ್ಮ ಹೆಂಡತಿ ಹಿಂಗೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಹೆಂಡತಿ ಅಂದರೆ ದೇವರ ಹೆಂಡತಿ ಅಂತ ಅರ್ಥ. ಲಕ್ಷ್ಮಮ್ಮ, ಆ ದೇವರ ಹೆಂಡತಿ ಲಕ್ಷ್ಮೀದೇವಿ ದೇವರ ಗುಣಗಳನ್ನು, ದೇವರ ರೂಪಗಳನ್ನು ಎಣಿಸ್ಬೇಕು ಅಂತ ಕೂತ್ಕೊಂಡ್ಲಂತ. ನೋಡೋಣ ನಮ್ಮನೆಯವ್ರು ಎಷ್ಟು ಅದು ಅವ್ರದ್ದೊಂದು ನೋಡ್ಬಿಡೋಣ ಅಂತ ಹೇಳಿ. ಕೆಲವ್ರ ಮನೆ ಹೆಣ್ಮಕ್ಳು ಡಿಸೈಡ್ ಮಾಡಿರ್ತಾರೆ ನೋಡ್ರಿ, ಅದೇ ನಮ್ಮನೆಯವ್ರದ್ದು ನೋಡ್ಬಿಡೋಣ ಅಂತ ಕೈ ಹಾಗೆ ಬಿಡಲಿವಂತ ಅಂತೇಳಿ. ಹಂಗೆ ಪಾಪ ಆಕಿನೇ ಡಿಸೈಡ್ ಮಾಡಿದ್ವಿ. ಆಕಿನೇ ಮೂಲ, ನಾವೆಲ್ಲ ಆಮೇಲೆ ಬಂದವ್ರು ಬಿಡ್ರಿ, ವಿಚಾರ ಮಾಡಿಲ್ಲ ಅಂತ ಏನು ನೋಡೇ ಬಿಡೋಣ ಅಂತ. ಆ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನು ಎಣಿಸ್ಬೇಕು ಅಂತ ಕೂತ್ಕೊಂಡಿದ್ರೆ ಇಲ್ಲಿ ತನಕ ಇನ್ನೂ ಕೂತ್ಕೊಂಡೇ ಇದ್ದಾಳಂತ ಎಣಿಸ್ಕೋತ ಪಾಪ ಮುಗದೇ ಇಲ್ಲಂತಕಿ. ಯೋಗ ಅನಂತಸ್ಯ ಗುಣಾನ್ ಗಣೀಶೆ,
ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ಗುಣಾನ ಆನಂತ್ಯಾನಿ ಸ್ವಭರ್ತು ಪದಕಮಲಕನಿಷ್ಠಾಂಗುಲೀ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಗಮನಾವತಾನ್ನಗ. ಎಣಿಸಿ 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 ಇದ್ರು ಎಣಿಸ್ತಾ ಇದ್ರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತೇನ್ರಿ, ರುಟೀನ್ ವರ್ಕ್ ಆದರೆ ಬೋರ್ ಆಗಿಬಿಡುತ್ತೆ. ಈ ಬ್ಯಾಂಕಲ್ಲಿ ಜಾಬ್ ಮಾಡ್ತಿರ್ತಾರೆ ನೋಡ್ರಿ, ವಿಚಾರಿಸ್ಕೊಳ್ರಿ ಒಂದ್ಸರಿ, ಹೆಂಗದ ನಿಮ್ಮ ಡ್ಯೂಟಿ? ಏನು ಡ್ಯೂಟಿ ರೀ, ಬೋರ್ ಆಗಿಬಿಟ್ಟದೆ. ಯಾಕೆ ದಿವಸ ಅದೇ ಕೆಲಸ, ಕ್ಯಾಶ್ ಎಣಿಸೋದು, ಕೊಡೋದು, ಇಸ್ಕೊಳ್ಳೋದು, ಒಳಗಿಡೋದು, ಕೀಲಿ ಹಾಕೋದು, ಸಹಿ ಹಾಕೋದು, ಮತ್ತೆ ಗುದ್ದೋದು, ಕೊಡೋದು. ಅದಕ್ಕೆ ನಮ್ಮಲ್ಲಿ ಒಂದು ಮಾತು ಬಂದ್ಬಿಡ್ತೀರಿ, ಅದೇನು ಈ ಪೋಸ್ಟ್ ಮಾಸ್ತರು, ಸಾಲಿ ಮಾಸ್ತರು, ಸ್ಟೇಷನ್ ಮಾಸ್ತರು 3 ಮಂದಿ ಇದ್ದಾರಂತ. ಇವು 3 ಮಂದಿನ ಪರಮಾನಂದ ಕೊಂಡಾಡ್ಯಾರ. ಅದು ಪೋಸ್ಟ್ ಮಾಸ್ತರಿಗೆ ಒಂದಿಲ್ಲಂತೆ, ಸಾಲಿ ಮಾಸ್ತರಿಗೆ 2 ಇಲ್ಲಂತೆ, ಸ್ಟೇಷನ್ ಮಾಸ್ತರಿಗೆ ಒಂದಿಲ್ಲಂತೆ. ಏನ್ರಿ ಇದು ಪರಮಾದ್ಭುತರಿಪ್ಪ, ಬಿಡ್ರಿ ಗೊತ್ತಾಗಲಿ. ಯಾರಾದರೂ ಅಕಸ್ಮಾತ್ ಅವರಿದ್ದರೆ ತಪ್ಪು ತಿಳ್ಕೊಬೇಡ್ರಿ. ಪೋಸ್ಟ್ ಮಾಸ್ತರಿಗೆ ಬುದ್ಧಿ ಇಲ್ಲ ಅಂತ ಒಂದು ಗಾದಿ ಮಾತಿತ್ತು ಹಿಂದಕ್ಕೆ. ಯಾಕೆ? ಅದೇ ಕೆಲಸ ರೀ, ದಿವಸ ಪತ್ರ ಇಡೋದು, ತಗೊಳ್ಳೋದು, ಡಗ್ ಹಾಂ ಹಾಂ ಹಾಂ. ಏನು ಕೆಲಸ ಅವನಿಗೆ? ಸ್ಟ್ಯಾಂಪ್ ಮೇಲೆ ಗುದ್ದೋದು ಬಿಟ್ಟರೆ ಇನ್ನೇನು ಹೇಳಿ ನೋಡಂತ. ಪೋಸ್ಟ್ ಮಾಸ್ತರಿಗೆ ಬುದ್ಧಿ ಇಲ್ಲ, ಸ್ಟೇಷನ್ ಮಾಸ್ತರಿಗೆ ನಿದ್ದಿಲ್ಲ, ಸಾಲಿ ಮಾಸ್ತರಿಗೆ ನಿದ್ದೆ ಬುದ್ಧಿ ಎರಡೂ ಇಲ್ಲ. ರುಟೀನ್ ವರ್ಕ್ ಬೇಜಾರಾಗೋದಿಲ್ಲ. ಪೋಸ್ಟ್ ಮಾಸ್ತರ್ ಯಾಕೆ ಬುದ್ಧಿ ಇಲ್ಲ ಅಂತ ಹೇಳಿ ನೋಡಂತೆ. ಪಾಪ ಗುದ್ದಿ 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 ತಲೆ ಕಟ್ಟೋ ಅವನಂದ, ಇದ್ರೊಳಗೆ ಏನು ಬುದ್ಧಿವಂತಿ ಕೆಲಸದ, ಸುಮ್ಮನೆ ಹೋಗ್ತಿರ್ಲಿ ಅಂತ ತಿಳ್ಕೊಂಡು. ಹಾಗೆ ಲಕ್ಷ್ಮೀದೇವಿಗೆ ನಿತ್ಯದಲ್ಲಿ ಇದೇ ದೇವರ ರೂಪ ಎಣಿಸಿ ಎಣಿಸಿ ನೋಡಿ ನೋಡಿ ಬೇಜಾರಾಗಲಿಲ್ವೇ? ಬೇಜಾರಾಗೋದಲ್ಲ, ಹೊಸ ಹೊಸದು ಕಾಣ್ಲಿಕ್ಕೆ ಶುರುವಾದಂತೆ. ಜಗದುದರ ನತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಗಾಲಕುಮಿ ಸಂತೈಸಲನು ದಿನವೂ. ಏನು ನಿತ್ಯ ಹೊಸಾದ್ 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 ಎಣಿಸಿ ಎಣಿಸಿ ಏನ್ರಿ ನಮ್ಮ ಮನೆಯವ್ರು ಮುಗಿಯೋವಲ್ತಾಗ್ಯದ. ಒಟ್ಟು ಒಂದು ದಿವಸಕ್ಕರ ಮುಗಿಸ್ತಾರೆ, ನಮ್ಮ ಮನೆಯವ್ರಿಗೆ ಮುಗಿಸೋವಲ್ಲಾಗ್ಯಾರ. ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ. ಸಂತೋಷ ಆಗಿ ಆನಂದದಿಂದ ಹೊಗಳ್ತಾಳಂತ ದೇವರು. ಯಾರು ಅನ್ನಿಸ್ಲಿಕ್ಕೆ ಸಾಧ್ಯದ? ಲಕ್ಷ್ಮೀದೇವಿ ಅಂತ. ಲಕ್ಷ್ಮೀದೇವಿನೇ ಪಾಪ ಕೂತ್ಕೊಂಡು ಶ್ರಮ ಪಟ್ಬಿಟ್ಟಿದ್ದಾಳಂತ. ನೀ ಏನಾದರೂ ದೇವರ ಗುಣಗಳನ್ನು, ರೂಪಗಳನ್ನು ಎಣಿಸ್ಲಿಕ್ಕೆ ಶುರು ಮಾಡ್ತೀಯ. ಯೋವ ಅನಂತಸ್ಯ ಗುಣಾನನುಕ್ರಮಿಕೇತ ಸತು ಬಾಲ ಬುದ್ಧಿ. ಮೂರ್ಖ, ಸರ್ವಾತ್ಮ ಆಗೋದಿಲ್ಲ, ನೆನ್ಪಿಟ್ಕೊಂಡ್ರು. ಏನಾದರೂ ಎಣಿಸ್ಬಹುದು, ಆದರೆ ದೇವರ ಗುಣರೂಪಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ. ಅವರ ಹೆಂಡತಿ ಲಕ್ಷ್ಮೀದೇವಿನೇ ಕೈ ಚಲ್ಲಿ ಕೂತ್ಬಿಟ್ಟಾಳಂತ. ಆಗಲಿಲ್ಲ ನಮ್ಮ ಕಡೆಯಿಂದ ಅಂತ. ಆದರೂ ಸ್ವಾಮಿ ಹಿಂಗೆಲ್ಲ ಹೇಳಬಾರ್ದು. ಉತ್ತರ ಹೇಳ್ರಿ ಹಿಂಗೆ ಹೇಳ್ತಾರೆ ಯಾರಾದರೂ? ಉತ್ತರ ಹೇಳ್ರಿ ಹಿಂಗಂತಾರ, ಹಂಗೆ ಹೇಳ್ಬಾರ್ದು. ಏನೋ ಒಂದು ಸ್ವಲ್ಪ ಇದ್ದದ್ದು ನಮ್ಮ ತಿಳುವಳಿಕೆ ಮಟ್ಟಿಗೆ ಎಷ್ಟೋ ಭಗವಂತನ ರೂಪಗಳು ಅಟ್ಟಾದರೂ ಹೇಳ್ರಿ. ಸರಿ, ಮೊದಲು ಹೇಳ್ತೀನಿ ಕೇಳು. ಏನು? ದೇವರು ಸೃಷ್ಟಿ ಮಾಡುವಾಗ ತೆಗೆದುಕೊಂಡ ರೂಪದಿಂದ ಹಿಡ್ಕೊಂಡು ಕಲ್ಕಿಯವರೆಗೆ ಎಲ್ಲ ರೂಪಗಳನ್ನು ಒಂದು ಸರ್ತಿ ಹೇಳ್ಬಿಡ್ತಾರೆ. ಸುಮ್ಮನೆ ಒಂದು ಅಟ್ ಎ ಗ್ಲಾನ್ಸ್ ಅನ್ನು ಹಾಗೆ ಹೇಳಿ ಮುಗಿಸ್ಬಿಡ್ತಾರೆ ಅಷ್ಟೆ ಸರ್ ಅಂತ. ಏನು ಮೊದಲನೇದು ತಗೊಂಡ್ರು? ಏನು ತಗೊಂಡ್ರು? ಆದಾವಭೂತ್ ಶತಧೃತಿ ರಜಸಾಸ್ಯ ಸರ್ಗೇ ವಿಷ್ಣು ಸ್ಥಿತೌ ಕೃತಪತಿ ನಿಜಧರ್ಮ ಸೇತು ರುದ್ರೋಪಿ ಅಯಾಯ ತಮಸಾ ಪುರುಷ ಸಾಧ್ಯ ಇತ್ಯುದ್ಧಮ ಸ್ಥಿತಿಲಯ ಸತತಂ ಪ್ರಜಾಸು. ತುಂಬ ಮಹತ್ವದ್ದು, ಸರಳವಾದ